ಪ್ರಯಾಣ ಸ್ಟಾರ್ಟ್ ಆಗ್ತದೆ. ದೇವರಾತ್ಮ ನಿನ್ನನ್ನು ಶಕ್ತವಾಗಿ ಎಲ್ಲ ಕಡೆ ಕರೆದುಕೊಂಡು ಹೋಗೋದನ್ನ ನಾನು ಕಾಣ್ತಾ ಇದ್ದೀನಿ. ನಿನ್ನ ಟ್ರ್ಯಾಕ್ 2 ಟ್ರ್ಯಾಕ್ ಆಗಿತ್ತು. ಒಂದು ಟ್ರ್ಯಾಕ್ ಅಲ್ಲಿ ನೀನು ಹೋಗಿದ್ರೆ ನೀನು ಒಳ್ಳೆ ರೀತಿಯಲ್ಲಿ ಎಲ್ಲ ಲೋಕದವರ ಮಧ್ಯದಲ್ಲಿ ನೀನು ಫೇಮಸ್ ಆಗ್ತಾ ಇಲ್ಲ. ಆದ್ರೆ ದೇವರಾತ್ಮ ನಿನ್ನನ್ನ ಹಿಡಿದು ನಿನ್ನನ್ನು ನಿಲ್ಲಿಸಿರೋದು ಆ ಅನ್ಯ ಜನರನ್ನ ದೇವರ ಕಡೆಗೆ ತಿರುಗಿಸುವಂತ ಒಂದು ಸೇತುವೆಯಾಗಿ ನಿನ್ನನ್ನು ದೇವರಾತ್ಮನ ಮಾರ್ಪಡಿಸಲಿಕ್ಕೆ. ಎಲ್ಲರೂ ಸ್ತೋತ್ರ ಮಾಡ್ರಿ. ಯಾರು ಮೌನವಾಗಿರೋರು ಎಲ್ಲ ಸ್ತೋತ್ರ ಮಾಡಿ. ಅಭಿಷೇಕ್, ದೇವರಾತ್ಮ ನಾನು ಒಂದು ಶಬ್ದವನ್ನು ನಿಮ್ಮ ಹೆಗಲ ಮೇಲೆ ಕೈ ಇಟ್ಟಾಗ ಒಂದು ಶಬ್ದ ನನಗೆ ದೇವರಾತ್ಮನ ಪ್ರಕಟಿಸ್ತಾ ಇದ್ದಾನೆ. ಈ ಸ್ತುತಿ ಅನ್ನುವಂಥ ಒಂದು ಶಬ್ದವನ್ನು ದೇವರಾತ್ಮ ನನಗೆ ಪ್ರಕಟಿಸ್ತಾ ಇದ್ದಾನೆ. ನಿಮ್ಮ ಕೆಲವೊಂದು ಹಾಡುಗಳು, ಕೆಲವೊಂದು ಸ್ತುತಿಯ ಶಬ್ದಗಳು ಕೆಲವೊಂದು ಯೂಟ್ಯೂಬ್ಗಳಲ್ಲಿ ಶಕ್ತವಾಗಿ ರಿಲೀಸ್ ಆಗಿ ಅನೇಕ ಜನರನ್ನು ಅದು ಮುಟ್ಟುತ್ತದೆ. ಎಷ್ಟು ಜನರೊಟ್ಟಿಗೆ ದೇವರಾತ್ಮನ ಮಾತನಾಡ್ತಾ ಇದ್ದಾನೆ ಅಂತ ನನಗೆ ಗೊತ್ತಿಲ್ಲ ಮಕ್ಕಳೇ. ಆದರೆ ಒಂದು ಮಾತನ್ನು ನನ್ನ ಆತ್ಮದಲ್ಲಿ ಹೇಳ್ತಾನೆ, ಅತಿ ಶಕ್ತವಾದಂಥ ಸಾನ್ನಿಧ್ಯದಲ್ಲಿ ಚಲಿಸ್ತಾನೆ. ನಾನಿನ್ನು ನನ್ನ ಪ್ರಸಂಗವನ್ನು ಸ್ಟಾರ್ಟ್ ಮಾಡಿಲ್ಲ. ಪ್ರಸಂಗ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಸಾನ್ನಿಧ್ಯದಲ್ಲಿ ಓವರ್ಫ್ಲೋ ಆಗ್ತಾ ಇದೆ. ದಾವೀದನ ರೀತಿಯಲ್ಲಿ ತಳ್ಳಲ್ಪಟ್ಟಂಥವ್ರು ಯಾರಾದ್ರೂ ಇರೋದಾದ್ರೆ ನಿನ್ನನ್ನು ನೋಡಿ ದೇವರಾತ್ಮನು ಮಾತನಾಡ್ತಾ ಇದ್ದಾನೆ. ನಿನ್ನನ್ನು ಅಭಿಷೇಕಿಸುವಂತ ದಿನವಾಗಿ ದಿನವನ್ನ ದೇವರಾತ್ಮನು ಮಾರ್ಪಡಿಸ್ತಾನೆ. ಈ 3 ದಿನ ಖಂಡಿತವಾಗಿಯೂ ನಿಮ್ಮನ್ನ ದೇವರಾತ್ಮನು ಮತ್ತೆ ಮರುರೂಪಗೊಳಿಸದೆ ಬಿಡೋದಿಲ್ಲ. ಈ ಪ್ರಾರ್ಥನಾ ಕೂಟ ಕೆಲವರನ್ನ ದೇವರಾತ್ಮನು ಮತ್ತೆ ಹೊಸದಾಗಿ ಜನಿಸಲಿಕ್ಕೆ, ಅವನಿಗೋಸ್ಕರ ನೇಮಿಸಲಿಕ್ಕೆ, ಅವನಿಗೋಸ್ಕರ ಓಡಲಿಕ್ಕೆ ನನ್ನ ಆತ್ಮದಲ್ಲಿ ಹೇಳ್ತಾನೆ. ಇನ್ನು 3 ದಿವಸದೊಳಗಡೆ ಇಲ್ಲಿರುವಂಥ ಕೆಲವರು ಪ್ರವಾದಿಗಳಾಗಿ, ಅಪೋಸ್ತಲರಾಗಿ, ಸುವಾರ್ತಿಕರಾಗಿ, ಆರಾಧನೆ ವೀರರಾಗಿ, ಪ್ರಾರ್ಥನೆ ಮಾಡುವವರಾಗಿ ದೇವರಾತ್ಮನು ನಿಮ್ಮನ್ನು ಮಾರ್ಪಡಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ಜನ ನಂಬ್ತಿರಂತ ನನಗೆ ಗೊತ್ತಿಲ್ಲ. ಈ ಸಭೆಯ ಆಶೀರ್ವಾದವಾಗಿ ನಿನ್ನನ್ನ ದೇವರಾತ್ಮನು ಮಾರ್ಪಡಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ನನಗೆ ಆತ್ಮದಲ್ಲಿ ಒಂದು ನಿಯೋಗ ಸಿಕ್ತಿರೋದ್ರಿಂದ ಒಂದು ವಾಕ್ಯ ತೆಗ್ತೇನೆ. ವೇಗವಾಗಿ ಯಾರಾದ್ರೂ ಒಬ್ಬರು ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ. ಅದರ 2ನೇ ವಚನದಿಂದ ಕೆಳಗೆ ಯಾರಾದರೂ ಶಬ್ದವೆತ್ತಿ ನೀವು ಓದಬೇಕೆಂಬ. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ. ಅದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತ್ಸತಾ ಎಂದು ಹೆಸರು. ಅಲ್ಲಿ 5 ಮಂಟಪಗಳಿವೆ. ಅವುಗಳಲ್ಲಿ ಬಹುಮಂದಿ ರೋಗಗಳು, ಕುರುಡರು, ಕುಂಟರು, ಮೈ ಒಣಗಿದವರು, ಬಿದ್ದುಕೊಂಡಿರುವರು. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು ಸ್ವಾಮಿ ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಯೇಸು ಅವನಿಗೆ
ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಸಾಕು. ಇದು ನನ್ನ ಪ್ರಸಂಗದ ಭಾಗವಲ್ಲ. ನಾನು ಇನ್ನೂ ನನ್ನ ಪ್ರಸಂಗಕ್ಕೆ ಹೋಗಿಲ್ಲ. ಆದರೆ ಯಾರನ್ನು ದೇವರಾತ್ಮನು ಪ್ರವಾದನಾತ್ಮಕವಾಗಿ ಬಲಪಡಿಸಲಿಕ್ಕೆ ದೇವರಾತ್ಮನ ಈ ವಾಕ್ಯದ ಮುಖಾಂತರ ಶಕ್ತವಾಗಿ ಮಾತನಾಡ್ತಾ ಇದ್ದಾನೆ. ಎಷ್ಟು ಜನ ಎಲ್ಲ ಇದ್ದೀರಿ? ದೇವರಿಗೆ ಸ್ತೋತ್ರ ಉಂಟಾಗಲಿ. ನೀವು ಪ್ರತಿಕ್ರಿಯಿಸ್ತಿರ್ಬೇಕು. ನೀವು ಸ್ತೋತ್ರ ಅಲ್ಲೆಲ್ಲೂ ಹೇಳ್ಬೇಕು. ನೀವು ಸ್ತೋತ್ರ ಅಲ್ಲೆಲ್ಲೂ ಹೇಳ್ತಾ ಇದ್ರೇ ನಮ್ಮ ಗಾಡಿ ಮುಂದೆ ಹೋಗೋದು. ನಮ್ಮ ಗಾಡಿ ಹೋಗಲಿಕ್ಕೆ ಬೇಕಾದಂಥ ಫ್ಯೂಯಲ್ ಸ್ತೋತ್ರ ಅಲ್ಲೆಲ್ಲೂ. ಸುಮ್ಮನೆ ಅಲ್ಲೆಲ್ಲೂ ಹೇಳ್ಬೇಡ್ರಿ. ದೇವರಾತ್ಮ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ರೆ ಮಾತ್ರ ಅಲ್ಲೆಲ್ಲೂಯ. ಇದು ಅನೇಕ ಬಾರಿ ನಿಮ್ಮ ಸಭಾಪಾಲಕರು, ನಿಮ್ಮ ಅಭಿಷಕ್ತ ದೇವ ಸೇವಕರು ಇದನ್ನ ವಾಕ್ಯದ ಮುಖಾಂತರ ಮಾತನಾಡಿರುವಂತ ಭಾಗವೇ. ಅದರಲ್ಲಿ ಒಂದು ರಹಸ್ಯವನ್ನ, ಒಂದು ಪ್ರವಾದನೆ ಶಬ್ದವನ್ನ ದೇವರಿಟ್ಟಿರೋದ್ರಿಂದ ಅದನ್ನ ನಿಮಗೆ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. 38 ವರ್ಷಗಳಿಂದ ಯಾವ ರೋಗ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ. ಆದ್ರೆ 38 ವರ್ಷದಿಂದ ಮುಂದೆ ಹುಕ್ಕುವಂತ ನೀರಿಗೂ ಕೂಡ ಇಳಿಲಿಕ್ಕಾಗದಿರುವಂತ ಬಲಹೀನತೆಯ ಮಧ್ಯದಲ್ಲಿ, ಒಂದು ರೋಗದ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಒಂದಲ್ಲ ಎರಡಲ್ಲ, 38 ವರ್ಷಗಳು, 38 ದಿನಗಳಲ್ಲ, 38 ವರ್ಷಗಳು. ನಾನು ನೆನೆಸ್ತೇನೆ ಬ್ರದರ್, ಒಂದು ಹಾಸ್ಪಿಟಲ್ಗೆ 4-5 ಗಂಟೆಗಳ ಕಾಲ ಓಡ್ ಬಂದ್ರು, ಅಥವಾ 4-5 ದಿನ ಓಡ್ ಬಂದ್ರು. ನರ್ಸು, ಡಾಕ್ಟರ್ಗಳು, ರೆಗ್ಯುಲರ್ ಆಗಿ ಬರುವಂತ ಪೇಷಂಟ್ಸ್ಗಳು ಯಾರಾದ್ರೂ ಪರಿಚಯ ಆಗ್ತಾರೆ. ಅಥವಾ ಒಂದು ಅಂಗಡಿಗೆ, ಒಂದು ಮಾಲ್ಗೆ ನೀವು ಪ್ರತಿದಿನ ಒಂದು ವಾರ ಹಿಡಿದಂಗೆ ಹೋದ್ರೆ ಯಾರಾದ್ರೂ ಒಬ್ಬರು ನಿಮಗೆ ಪರಿಚಯ ಆಗ್ತಾರೆ. ಈ ವಾಕ್ಯ ಭಾಗವನ್ನು ಮಾತನಾಡ್ತಿರುವಾಗ ಆತ್ಮದಲ್ಲಿ ನನಗೊಂದು ಆಲೋಚನೆ. 38 ವರ್ಷಗಳಿಂದ ಬೆಚ್ಚದ ಕೊಳದ ಮುಂದೆ ಕೂತಿದ್ದಾನೆ. ಇವನಿಗೆ ಸಹಾಯ ಮಾಡುವಂತ ರೀತಿಯಲ್ಲಿ ಒಬ್ಬರು ಕೂಡ ಪರಿಚಯ ಆಗ್ಲಿಲ್ವಾ? ಹಲ್ಲೆಲೂಯಾ. ಇವತ್ತು 10 ವರ್ಷದ ಹಿಂದೆ ಓದಿದಂತ ಸ್ನೇಹಿತರೆ ನಮಗೆ ನೆನಪಿರ್ತಾರೆ. 38 ವರ್ಷದಿಂದ ಕೂತಲ್ಲೇ ಕೂತಿರುವಂತ ಈ ವ್ಯಕ್ತಿಯನ್ನ ಕಂಡು ಒಬ್ಬನು ಕೂಡ ಸಹಾಯ ಮಾಡಬೇಕೆಂಬುದಾಗಿ ಇವನು ತೋಚಲಿಲ್ಲ. ಅಲ್ಲಿರುವಂತ ರೋಗಿಗಳು ಬಿಡ್ರಿ, ಪರಿಸಾಯರು, ಸದ್ದುಕಾಯರು ಅನೇಕರು ಆ ಜಾತ್ರಾ ಮಹೋತ್ಸವದ ದಿನದಂದು ನೀರುಕ್ಕುವಂತ ಸಮಯದಲ್ಲಿ ಅನೇಕರು ಅಲ್ಲಿ ಬರೋದು ಹೋಗೋದುಂಟು. ಒಬ್ಬರಿಗೂ ಕೂಡ ಇವನಿಗೆ ಕನಿಕರ ಬಂದಿಲ್ಲ. ನಾನು ಪ್ರತಿದಿನ ಬಂದಾಗ, ಪ್ರತಿ ವರ್ಷ ಬಂದಾಗ ಇವನು ಇಲ್ಲೇ ಇದ್ದಾನಲ್ಲ, ಇವನಿಗೆ ಏನಾದ್ರೂ ಸಹಾಯ ಮಾಡೋಣ ಎಂಬುದಾಗಿ ಯಾರಿಗೂ ತೋಚಲಿಲ್ಲ. ಮೂವತ್ತೆಂಟು ವರ್ಷಗಳ ನಂತರ ಒಬ್ಬ ಬರ್ತಾ ಇದ್ದಾನೆ. ಅವನ ಹೆಸರಾಗಿದೆ ನಜರೇತನ ಯೇಸು. ಅವನವನನ್ನು ನೋಡ್ತಾ ಇದ್ದಾನೆ. ನೋಡಿ ಕೇಳ್ತಿರುವಂತ ಪ್ರಶ್ನೆಗೆ ಆ ಉತ್ತರ ಕೊಡ್ತಿರುವಂಥದ್ದು ನನಗೆ ಬಹಳ ಆಶ್ಚರ್ಯ. ಇವನು ಕೇಳ್ತಿರುವಂತ ಪ್ರಶ್ನೆ ಏನು ಗೊತ್ತಾ? ಯೇಸು ಕೇಳ್ತಿರುವಂತ ಪ್ರಶ್ನೆ ಏನು ಗೊತ್ತಾ? ನಿನಗೆ ಸೌಖ್ಯವಾಗಲಿಕ್ಕೆ ಮನಸ್ಸುಂಟೋ? ನೀವು ಪ್ರಾರ್ಥನೆಗಾಗಿ, ಬಿಡುಗಡೆಗಾಗಿ ಬಂದಿರುವಂತ, ನೀವು ಇಲ್ಲಿ ಬಂದಿರುವಂತ ನಿಮ್ಮನ್ನ ನೋಡಿ ಮನುಪಾಸ್ರು ನಿಮಗೆ ಬಿಡುಗಡೆ ಆಗಲಿಕ್ಕೆ ಮನಸ್ಸುಂಟು ಅಂತ ಕೇಳಿದ್ರೆ ನಿಮ್ಗೆ ಹೆಂಗ್ ಅನ್ಸ್ಬೋದು? ಬಿಡುಗಡೆ ಆಗಲಿಕ್ಕಲ್ವಾ ಪಾಸ್ಟರ್ ಬಂದಿದ್ದು? ಆದ್ರೆ ಈ ಮಾತನ್ನ ಕೇಳಿ ಅವನು ಕೊಡ್ತಿರುವಂತ ಉತ್ತರ ನನಗೆ ಬಹಳ ಆಶ್ಚರ್ಯನುಂಟು ಮಾಡ್ತು. ಹೌದು ಸ್ವಾಮಿ, ಆದ್ರೆ ನೀರುಕ್ಕುವಾಗ ನನ್ನನ್ನು ಕೊಳದಲ್ಲಿ ಇಳಿಸುವಂತವರು ಒಬ್ಬರು ಇಲ್ಲ. ಯೋಚನೆ ಮಾಡ್ರಿ, ಇವನ ಥಿಂಕಿಂಗ್, ನೀರುಕ್ಕುವಾಗ ನನ್ನನ್ನು ಮಾತನಾಡಿಸ್ತಿರುವಂತ ಇವನೇನಾದ್ರೂ ನನ್ನನ್ನು ನೀರಿನೊಳಗಡೆ ಇಳಿಸ್ಬೋದಂತ. ನಾವು ಅನೇಕ ಬಾರಿ ನಾವು ಯೋಚನೆ ಮಾಡಿದೇನು ಗೊತ್ತಾ? ಯಾರಾದ್ರೂ ನಮ್ಮ ಕಷ್ಟ ಕೇಳಿದ್ರೆ ಸಾಕು, ಇವರಿಂದ ಏನಾದ್ರೂ ಸಹಾಯ ಬರ್ತದ ಎಂಬುದಾಗಿ ನಾವು ನಿರೀಕ್ಷಿಸಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಹೌದಲ್ವಾ ಬ್ರದರ್? ಇವನು ಹೇಳ್ತಿರುವಂಥದ್ದು, ನೀರುಕ್ಕುವಾಗ ನನ್ನನ್ನ ನೀರಿನ ಒಳಗಡೆ ಇಳಿಸುವಂತವರು ಒಬ್ಬರು ಇಲ್ಲ, ನನಗೆ ಸೌಖ್ಯವಾಗಲಿಕ್ಕೆ ಮನಸ್ಸುಂಟು. ಓಕೆ, ಯೇಸು ಸ್ವಾಮಿ ನೀರಲ್ಲಿ ಇಳಿಸ್ತೀನಿ ಬಾ ಅಂತೆಲ್ಲ ಕರೆದಿದ್ದು. ಯೇಸು ಸ್ವಾಮಿ ಹೋಗು ನೀರಲ್ಲಿ ಇಳಿ ಅಂತ ಕೂಡ ಆಜ್ಞಾಪಿಸಿಲ್ಲ. ವಚನ ಬರೆಯಲ್ಪಡ್ತಾ ಇದೆ. ಅವನು ಹೇಳ್ತಿರುವಂತ ಮಾತೇನು ಗೊತ್ತಾ? ಎದ್ದು ನಿನ್ನ ಹಾಸಿಗೆನ ಒತ್ಕೊಂಡು ನಿನ್ನ ನಡಿ ಎಂಬುದಾಗಿ. ಹಲ್ಲೆಲೂಯಾ.
ದೇವರ ಸ್ತೋತ್ರ ಉಂಟಾಗಲಿ. ಈ ಶಬ್ದವನ್ನು ಹೇಳುವಾಗ ಅವನ ಹಾಸಿಗೆ ಎತ್ಕೊಂಡ, ಸೌಖ್ಯ ಹೊಂದ್ಕೊಂಡ, ಹೊಡೆದ. ಆದ್ರೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. 38 ವರ್ಷಗಳಿಂದ ನನಗೆ ಸಹಾಯ ಮಾಡಲಿಕ್ಕೆ ಯಾರಾದ್ರೂ ಇದ್ದಾರಾ ಅಂತ ಒಂದು ಕಡೆ ನಿರೀಕ್ಷಿಸ್ತಾ ಇದ್ದಾನೆ. ನೀರು ಕೂವಾಗ ಹೇಗಾದ್ರೂ ಮಾಡಿ ನೀರಿನ ಒಳಗಡೆ ಇಳಿಬೇಕೆಂಬುದಾಗಿ ಅವನು ಮತ್ತೊಂದು ಕಡೆ ಆಲೋಚನೆ ಮಾಡ್ತಾ ಇದ್ದಾನೆ. ಆದ್ರೆ ಇವನ ಆಲೋಚನೆಗಳನ್ನೆಲ್ಲ ಉಲ್ಟ ಮಾಡುವಂತ ರೀತಿಯಲ್ಲಾಗಿತ್ತು. ಯೇಸು ಇವನ ಜೀವಿತದಲ್ಲಿ ಅದ್ಭುತವನ್ನು ಉಂಟು ಮಾಡಿದ್ದು. ಹೇಗೆ ಗೊತ್ತಾ? ಕ್ಯೂವಲ್ಲಿ ಅನೇಕರು ನಿಂತಿದ್ದಾರೆ. ಸೌಖ್ಯವನ್ನು ಹೊಂದ್ಕೊಳ್ಳಲಿಕ್ಕೆ, ನೀರಲ್ಲಿ ಇಳಿಲಿಕ್ಕೆ ಕ್ಯೂವಲ್ಲಿ ಅನೇಕರು ನಿಂತಿದ್ದಾರೆ. ಅನೇಕರು ಕ್ಯೂವಲ್ಲಿ ನಿಂತಿದ್ರೆ ಇವನು ಮಾತ್ರ ಹಾಸಿಗೆ ಎತ್ಕೊಂಡು ಮನೆಗೆ ಹೋಗ್ತಾ ಇದ್ದಾನೆ. ಯಾರೊಟ್ಟಿಗೂ ದೇವರಾತ್ಮನ ಮಾತನಾಡ್ತಾ ಇದ್ದಾನೆ. ನಂಬುವವರಿಗೆ ಮಾತ್ರ ಸ್ತೋತ್ರ, ಅರ್ಥ ಆದವರಿಗೆ ಮಾತ್ರ ಸ್ತೋತ್ರ. ಹಲ್ಲೆಲೂಯಾ. ಕ್ಯೂವಲ್ಲಿ ನಿಂತಿರುವಂತ ಇವನ ಸೌಖ್ಯ ನೀರಲ್ಲಿ ಇಳಿದ್ರೆ ಮಾತ್ರ. ಕ್ಯೂವಲ್ಲೂ ಕೂಡ ನಿಲ್ಲಲಿಕ್ಕಾಗದೆ ಇರುವಂತ ಇವನ ಸೌಖ್ಯ. ಆ ಕ್ಯೂವಲ್ಲಿ ನಿಂತಿರೋರೆಲ್ಲರೂ ಇವನ ಕಡೆಗೆ ತಿರುಗಿ ನೋಡ್ತಾ ಇದ್ದಾರೆ. ಹಲೋ ಹಲೋ, ನಾನೊಂದು ಮಾತಾಡ್ತೇನೆ. ಈ ಲೋಕದಲ್ಲಿ ಅನೇಕರು ಅದ್ಭುತವನ್ನ ಹೊಂದಿಕೊಳ್ತಿರೋರು ಅನೇಕರಿದ್ದಾರೆ, ಸೇವೆ ಮಾಡ್ತಿರೋರು ಅನೇಕರಿದ್ದಾರೆ. ಅವರೆಲ್ಲ ಒಂದು ವೇಳೆ ಕ್ಯೂವಲ್ಲಿ ನಿಂತು, ಅದು ದೇವರ ಸೃಷ್ಟಿನೇ, ದೇವರ ಪದ್ಧತಿನೇ, ನೀರಲ್ಲಿ ಇಳಿಯುವಂಥದ್ದು, ದೂತನು ಬರುವಂಥದ್ದು, ಸೌಖ್ಯ ಹೊಂದ್ಕೊಳ್ಳುವಂಥದ್ದು. ಆದರೆ ಸೀಸನ್ ಬದಲಾಯಿತು. ಈ 2026 ಏಪ್ರಿಲ್ ತಿಂಗಳಲ್ಲಿ ನನ್ನ ಶಬ್ದವನ್ನು ಕೇಳಿಸ್ಕೊಳ್ತಿರುವಂತ ಪ್ರೀತಿಯ ದೇವರ ಮಕ್ಕಳೇ, ಇನ್ನು ಅದ್ಭುತಕ್ಕೋಸ್ಕರ ನಿರೀಕ್ಷಿಸುವಂತ ಸಮಯ ಮುಗಿದೋಯ್ತು. ನಿನ್ನನ್ನೇ ದೇವರು ಅದ್ಭುತವಾಗಿ ಮಾರ್ಪಡಿಸಿ ಅನೇಕರು ನಿನ್ನ ಕಡೆಗೆ ತಿರುಗಿ ನೋಡುವಂತ ರೀತಿಯಲ್ಲಿ ಪರಿಶುದ್ಧಾತ್ಮನು ನಿನ್ನ ಸೇವೆಯನ್ನ, ನಿನ್ನ ಕುಟುಂಬವನ್ನ, ನಿನ್ನ ಕೆಲಸವನ್ನ, ನಿನ್ನ ವಿದ್ಯಾಭ್ಯಾಸವನ್ನ ಪರಿಶುದ್ಧಾತ್ಮನು ಮಾರ್ಪಡಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಕಮಾನ್ ಕಮಾನ್ ಕಮಾನ್. ಸ್ವೀಕಾರ ಮಾಡೋರು ಯಾರಾದ್ರೂ ಇರೋದಾದ್ರೆ ಅನ್ಯ ಭಾಷೆಯಲ್ಲಿ ಶಕ್ತವಾಗಿ ಸ್ವೀಕಾರ ಮಾಡ್ರಿ. ನಿನ್ನೆವರೆಗೂ ಅದ್ಭುತವನ್ನ ನಿರೀಕ್ಷಿಸುತ್ತಿದ್ದಂತ ನಿನ್ನನ್ನ ಈ ಶುಭ ಶುಕ್ರವಾರದಂದು ನನ್ನ ಆತ್ಮದಲ್ಲಿ ನನ್ನ ಪ್ರವಾದಿ ಸೇರ್ತೇನೆ. ನಿನ್ನನ್ನೇ ದೇವರು ಅದ್ಭುತವಾಗಿ ಮಾರ್ಪಡಿಸಿ ಅನೇಕರು ನಿನ್ನ ಕಡೆಗೆ ತಿರುಗಿ ನೋಡುವಂತ ರೀತಿಯಲ್ಲಿ, ಅನೇಕರು ನಿನ್ನ ಸೇವೆಯನ್ನು ನೋಡುವಂತ ರೀತಿಯಲ್ಲಿ, ಅನೇಕರು ನಿನ್ನ ಕುಟುಂಬವನ್ನು ತಿರುಗಿ ನೋಡುವಂತ ರೀತಿಯಲ್ಲಿ ಪರಿಶುದ್ಧಾತ್ಮನು ಮಾರ್ಪಡಿಸಲಿಕ್ಕೆ ಹೋಗ್ತಾ ಇದ್ದಾನೆ. ನಿನ್ನ ವೇಟಿಂಗ್ ಪೀರಿಯಡ್ ಓವರ್ ಆಯ್ತು. ನಿನ್ ಕಾದು ಕುಳಿತಿದ್ದು ಸಾಕು. ಯೇಸು ನಿನ್ನನ್ನ ದೃಷ್ಟಿಸಿ ನೋಡಲಿಕ್ಕೆ ಪ್ರಾರಂಭ ಮಾಡಿದ್ರೆ, ಎಷ್ಟು ವರ್ಷದಿಂದ ನೀನು ಕಾದು ಕುಳಿತಿದ್ದೆ ಅನ್ನೋದು ಅವನಿಗೆ ವಿಷಯವಲ್ಲ. 38 ವರ್ಷದ ಸಮಸ್ಯೆ 38 ಸೆಕೆಂಡ್ಸ್ ಅಲ್ಲಿ ಬದಲಾಗಿದ್ದಾದ್ರೆ, ನಿನ್ನ ಪ್ರಾರ್ಥನೆ, ನಿನ್ನ ಸ್ತುತಿ, ನಿನ್ನ ಪರಿಸ್ಥಿತಿನ ಅದೇ ರೀತಿಗೆ ಪರಿಶುದ್ಧಾತ್ಮನು ಮಾರ್ಪಡಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಆಶ್ಚರ್ಯ ಏನಂದ್ರೆ, ಅಲ್ಲಿ ಅನೇಕರು ಕ್ಯೂವಲ್ಲಿ ನಿಂತು ನೀರು ಯಾವಾಗ ಉಕ್ಕುತ್ತದೆ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಕ್ಯೂವಲ್ಲಿ ನಿಲ್ಲಲಿಕ್ಕಾಗದೇ ಇರುವಂತ, ಲೈನಲ್ಲಿ ನಿಲ್ಲಲಿಕ್ಕಾಗದೇ ಇರುವಂತ ಇವನು ಯೇಸುವಿನನ್ನ ನೇರವಾಗಿ ಅದ್ಭುತವನ್ನು ಹೊಂದ್ಕೊಂಡು ಅಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಅವರೇ ಮಾರ್ಪಡ್ತಾ ಇದ್ದಾನೆ. ಅವನು ಮಾತು ಹೇಳ್ತಾನೆ, ನಿನ್ನೆವರೆಗೂ ನಿನ್ನನ್ನು ಗುರುತಿಸದೇ ಇರುವಂತವ್ರು ಅನೇಕರು ಇರ್ಬೋದು. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, 38 ವರ್ಷದಿಂದ ಪಕ್ಕದಲ್ಲಿ ಕೂತಿರೋನಿಗಾದ್ರೂ ಅವನ ಬಗ್ಗೆ ಒಂದು ಸ್ವಲ್ಪ ಕನಿಕರ ಬರಲಿಲ್ವಾ? ಅಟ್ಲೀಸ್ಟ್ ಅವನಿಗಿಂತ ಮುಂಚಿತವಾಗಿ ಇಳಿದು ಸೌಖ್ಯ ಹೊಂದಿದವನಿಗಾದ್ರೂ, ನಾನು ನಿನಗಿಂತ ಮುಂಚೆ ಸೌಖ್ಯ ಹೊಂದ್ಕೊಂಡೆ, ನೆಕ್ಸ್ಟ್ ನೀರು ಉಕ್ಕುವಾಗ ನಾನು ನಿನ್ನನ್ನು ಇಳಿಸ್ತೀನಿ ಅಂತನಾದ್ರೂ ಯಾರಿಗಾದ್ರೂ ಮನ್ಸು ಬಂತ? ಬರಲಿಲ್ಲ. ನಾನೊಂದು ಮಾತಾಡಲ್ಲ, ಕೆಲವರು ನಿನಗೆ ಸಹಾಯ ಮಾಡದೇ ಇದ್ದಿದ್ದು ಒಳ್ಳೇದಾಯ್ತು. ಕೆಲವರು ನಿಮ್ಮ ಸೇವೆಗೆ ಸಪೋರ್ಟ್ ಮಾಡದೇ ಇದ್ದಿದ್ದು ಒಳ್ಳೇದಾಯ್ತು. ಕೆಲವರು ನಿನ್ನ ಕಡೆಗೆ ತಿರುಗಿ ನೋಡದೇ ಇದ್ದಿದ್ದು ಒಳ್ಳೇದಾಯ್ತು. ಜೋರಾಗೊಂದು ಆಮೇಲೆ ಹೇಳ್ರಿ. ಕೆಲವರು ನಿಮ್ಮ ಬಗ್ಗೆ ಕೇರ್ ಮಾಡದೇ ಇದ್ದಿದ್ದು ಒಳ್ಳೇದಾಯ್ತು. ಕೆಲವರು ನಿಮ್ಮನ್ನು ಮರ್ತಿದ್ದು ಒಳ್ಳೇದಾಯ್ತು. ಕೆಲವರು ನಿಮ್ಮನ್ನ ತಳ್ಳಿ ಬಿಟ್ಟಿದ್ದು ಒಳ್ಳೇದಾಯ್ತು. ನನ್ನ ಆತ್ಮದಲ್ಲಿ ಪ್ರವಾದಿಸಿ ಹೇಳ್ತೇನೆ, ನಿಮ್ಮನ್ನ ತಿರುಗಿ ನೋಡಿದ್ರು ಕೂಡ ನೋಡದ ರೀತಿಯಲ್ಲಿ ಹೋಗಿದ್ದು ಒಳ್ಳೇದಾಯ್ತು. ಯಾಕೊತ್ತಾ? ಅವರೆಲ್ಲ ಆಗ ಮಾಡಿದಕ್ಕೇನೆ ಯೇಸು ನಿನ್ನ ಕಡೆಗೆ ತಿರುಗಿ ನೋಡಿದ್ದು. ಅವ್ರು ಹಂಗೆ ನೋಡದೆ ಹೋಗಿದ್ದಕ್ಕೇನೆ ಯೇಸು ನಿನ್ನ ಕಡೆಗೆ ತಿರುಗಿ ನೋಡಿದ್ದು.
ಅವರು ಮರ್ತಿದ್ದಕ್ಕಿನ ಯೇಸು ನಿನ್ನನ್ನು ನೆನಪಿನಲ್ಲಿ ಇಟ್ಕೊಂಡಿದ್ದು. ಅವರು ತಳ್ಳಿದಕ್ಕಿನ ಯೇಸು ನಿನ್ನನ್ನೇ ಒತ್ಕೊಂಡಿದ್ದು. ಹಲ್ಲೆಲೂಯಾ. 38 ವರ್ಷಗಳಿಂದ ಯಾರು ಸಹಾಯ ಮಾಡದಿದ್ದು ಒಳ್ಳೇದಾಯ್ತು, ಸ್ತೋತ್ರ. ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಯೇಸು ಅವನನ್ನ ದೃಷ್ಟಿಸಿ ನೋಡಿದ, ಅವನ ಚರಿತ್ರೆ ಬದಲಾಯ್ತು. ನಾನೊಂದು ಮಾತು ಹೇಳಿದ ಮಕ್ಕಳ, 38 ವರ್ಷದಿಂದ ಯಾರು ಅವನನ್ನು ನೋಡ್ಲಿಲ್ಲ. ಯೇಸು ಅವನನ್ನ ದೃಷ್ಟಿಸಿ ನೋಡಿದಂತ 38 ನಿಮಿಷದಿಂದ ಎಲ್ಲರೂ ಅವನನ್ನ ನೋಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಓ ರಾಮ್ ಶಾತಲ ರಗಡ, ಯಾರನ್ನ ನೋಡಿ ದೇವರಾತ್ಮನು ಮಾತನಾಡ್ತಾ ಇದ್ದಾನೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ನಿನ್ನ ಬಿಸ್ನೆಸ್ ಅನ್ನ, ನಿನ್ನ ಕುಟುಂಬವನ್ನ, ನಿನ್ನ ಮಕ್ಕಳನ್ನ, ನಿನ್ನ ಜೀವಿತವನ್ನ, ನಿನ್ನ ಕೆಲಸವನ್ನ ಅನೇಕರು ನೋಡದೆ ಇದ್ದಿದ್ದು ಒಳ್ಳೇದಾಯ್ತು. ಯಾಕೆಂದ್ರೆ ಯೇಸು ನಿನ್ನನ್ನ ಈ ಕ್ಷಣದಿಂದ ನೋಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಯೇಸು ನೋಡಿದ್ರೆ ಸಾಕು, ಆ ಕ್ಷಣದಿಂದ ನಿನ್ನ ಜೀವಿತದ ಚರಿತ್ರೆ ಬದಲಾಗ್ತದೆ. ಕರುಣಾಮಯನೇ, ಓ ಕರುಣಾಮಯನೇ, ಕರುಣಾ ಉಸಿರಿರುವ ನಾವೆಲ್ಲ ನಾ ಮಾಡುವೆ ಯೇಸುವೇ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ, 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 ಕರುಣಾಮಯನೇ, ಕರುಣಾಮಯನೇ, ಓ ಕರುಣಾಮಯನೇ, ಕರುಣಾಮಯನೇ, ಆಮೆನ್. ಯೇಸುವೇ ಉರಶತೆ ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಕರಗಳ ಮೇಲೆ ತುತ್ತ ಎದುರಿಸಿ ಆರಾಧನೆ, ದೇವರಾತ್ಮನ ಕೈ ಎತ್ತಿರುವಂತಹ ಬ್ರದರ್ನ ನೋಡಿ ದೇವರಾತ್ಮನ ಶಕ್ತಿ ಮಾತನಾಡ್ತಾ ಇದ್ದಾರೆ. ಎಸ್, ಎದ್ದು ನಿಂತ್ಕೊಂಡ್ರು. ದೇವರಾತ್ಮ ನಿನ್ನನ್ನು ಶಕ್ತವಾಗಿ ಮುಟ್ಟುತ್ತಿರೋದನ್ನು ನಾನು ಕಾಣ್ತಾ ಇದ್ದೇನೆ. ಮಗನೇ, ನಿನಗೆ ಸರಿಯಾಗಿ ಯೇಸುವಿನ ಪರಿಚಯ ಇದೆಯೋ ನನಗೆ ಗೊತ್ತಿಲ್ಲ, ಆದರೆ ಯೇಸುವಿಗೆ ನಿನ್ನ ಪರಿಚಯ ಇದೆ. ದೇವರಾತ್ಮನ ಶಕ್ತವಾಗಿ ಕಳೆದ 3 ವರ್ಷ 7 ತಿಂಗಳಿಂದ ನಿನ್ನ ನಷ್ಟಪಟ್ಟದ್ದೆಲ್ಲವನ್ನ ದೇವರಾತ್ಮ ನಿನ್ನ ಕೈಗೆ ಕೊಡಲಿಕ್ಕೆ ಹೋಗ್ತಾ ಇದ್ದಾನೆ. ನೀನು ಈ ಸಭೆಯಲ್ಲಿ ಒಂದು ದೊಡ್ಡ ಸಾಕ್ಷ್ಯ ಗೆದ್ದೇಳ್ತೀಯ. ನೀನು ಯಾರ ಮುಂದೆ ಮೋಸ ಹೋಗಿ ನಿಂತು ಆ 2 ವ್ಯಕ್ತಿಯ ಮುಂದೆ ದೇವರಾತ್ಮನು ನಿನ್ನನ್ನು ಶಕ್ತವಾಗಿ ಮೇಲೆತ್ತೋದನ್ನು ನಾನು ಕಾಣ್ತಾ ಇದ್ದೇನೆ. ಈ ಕೆಲವೊಂದು ಬಿಸ್ನೆಸ್ಗಳನ್ನ ದೇವರಾತ್ಮ ನಿನ್ನ ಕೈಗೆ ಮತ್ತೆ ಹ್ಯಾಂಡ್ ಓವರ್ ಮಾಡೋದನ್ನು ನಾನು ಕಾಣ್ತಾ ಇದ್ದೇನೆ. ದೇವರಾತ್ಮ ನಿನ್ನ ಮೇಲೆ ಒಂದು ಪದ್ಧತಿ ಇಟ್ಟಿರೋದನ್ನು ನಾನು ಕಾಣ್ತಾ ಇದ್ದೇನೆ. ಇವತ್ತಿನ ನಿನ್ನ ಜೀವಿತದ ಶೈಲಿ ಅಲ್ಲ, ಸತ್ಯವಾಗಿ ಹೇಳ್ಬೇಕಂದ್ರೆ ನಿನ್ನ ಜೀವಿತದ ಶೈಲಿ ಇನ್ನು ಅದ್ಭುತವಾದಂಥ ರೀತಿಯಲ್ಲಿ ಮಾರ್ಪಡಬೇಕಾಗಿತ್ತು. ಆದರೆ ದೇವರಾತ್ಮನ ಮತ್ತೊಂದು ಅವಕಾಶವನ್ನು ನಿನಗೆ ಕೊಟ್ಟು ದೇವರಾತ್ಮನ ಹೇಳ್ತಾ ಇದ್ದಾನೆ, ನಿನ್ನ ಕುಟುಂಬದ ಕೆಲವೊಂದು ಡಾಕ್ಟರ್ ಸರ್ಟಿಫಿಕೇಟ್ಗಳನ್ನ, ಆ ರಿಪೋರ್ಟ್ಗಳನ್ನ ದೇವರಾತ್ಮನು ಚೇಂಜ್ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ದೇವರಾತ್ಮನ ನಿನ್ನನ್ನು ಮುಟ್ಟೋದನ್ನು ನಾನು ಕಾಣ್ತಾ ಇದ್ದಾನೆ. ಎಷ್ಟು ಜನ ನಂಬ್ತೀರ ದೇವರಾತ್ಮನು ನಮ್ಮ ಮಧ್ಯದಲ್ಲಿದ್ದಾನೆ? ಹಲ್ಲೆಲೂಯಾ.
ಅನೇಕ ವರ್ಷಗಳಿಂದ ನೀನೇನಾದ್ರೂ ಕಾಯ್ತಿದ್ಯಾ ಅದ್ಭುತಕ್ಕೆ? ನಿನ್ನ ಮಕ್ಕಳ ಜೀವಿತ ಬದಲಾಗಕ್ಕೆ ಕಾಯ್ತಿದ್ಯಾ? ನಿನ್ನ ಕುಟುಂಬದ ಪರಿಸ್ಥಿತಿ ಬದಲಾಗಲಿಕ್ಕೆ ಕಾಯ್ತಿದ್ಯಾ? ಕಾದಂತ ನಿನ್ನ ಸಮಯ ವ್ಯರ್ಥವಾಗಿ ಹೋಗೋದಿಲ್ಲ. ಎಲ್ಲರೂ ಅವನನ್ನು ತಿರುಗಿ ನೋಡ್ತಾ ಇದ್ದಾರೆ. 38 ವರ್ಷಗಳಿಂದ ಅವನಿಗೆ ಅದ್ಭುತವನ್ನ ಹೊಂದಿಕೊಳ್ಳಲಿಕ್ಕಾಗದಿರುವಂಥ ಒಬ್ಬ ವ್ಯಕ್ತಿಯನ್ನ 38 ನಿಮಿಷದಲ್ಲಿ ಅವನ ಚರಿತ್ರೆ, ಅವನ ಪ್ರೊಫೈಲ್ ಅನ್ನ ಬದಲಾಯಿಸಿ ಅನೇಕರು ದೃಷ್ಟಿಸುವಂತ ರೀತಿಯಲ್ಲಿ ಯೇಸುವಿಗೆ ಮಾರ್ಪಡಿಸಲಿಕ್ಕೆ ಶಕ್ತಿ ಇರೋದಾದ್ರೆ ಅದೇ ಯೇಸು ಆಗಿದ್ದಾನೆ. ಇವತ್ತಿನವರೆಗೂ ಜೀವಿಸ್ತಾ ಇರುವಂಥದ್ದು ಅವನು ಇವತ್ತಿಗೂ ಕೂಡ ನಿನ್ನ ಜೀವಿತದಲ್ಲಿ ಅದ್ಭುತವನ್ನ ಮಾಡಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ಅವನಿಂದ ಅದು ಸಾಧ್ಯ ಮಕ್ಕಳೇ. ಒಂದು ಪ್ರಶ್ನೆ ಕೇಳ್ತೀನಿ, ಪ್ರಾರ್ಥನೆ ಮಾಡ್ತಿದ್ಯಾ? ಉಪವಾಸ ಮಾಡ್ತಿದ್ಯಾ? ಆರಾಧನೆ ಮಾಡ್ತಿದ್ಯಾ? ಪ್ರತಿ ಭಾನುವಾರ ಸಭೆಗೆ ಕೂಡಿ ಬರ್ತಾ ಇದೀಯಾ? ಸೇವಕರಿಗೆ ಒಳ್ಳೆ ಸಹಾಯಕಳಾಗಿದೀಯಾ? ಒಳ್ಳೆ ಸಹಾಯಕನಾಗಿದೀಯಾ? ದೇವರ ಸೇವಕರು ಏನಾದರೂ ಸಭಾಪಾಲಕರು ಹೇಳಿದ್ರೆ ಅಷ್ಟೇ ವಿಧೇಯತ್ವ ಉಳ್ಳವನಾಗಿ ಮಾಡ್ತಿದೀಯಾ? ನಿನ್ನ ಮನೆಯಲ್ಲಿ ಪ್ರಾರ್ಥನೆ ನಡೀತಾ ಇದೆ, ಆದರೂ ಕೂಡ ಇಷ್ಟೆಲ್ಲ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನಡೀತಿದ್ರು ಕೂಡ ಇನ್ನೂ ಕೆಲವೊಂದು ಅದ್ಭುತಗಳನ್ನ ನಿನ್ನ ಜೀವಿತದಲ್ಲಿ ಹೊಂದಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಪ್ರಾರ್ಥನೆ ನಿನ್ನ ಜೀವಿತದಲ್ಲಿ ನೆರವೇರ್ತಾ ಇಲ್ಲ. ಇನ್ನು ನಿನ್ನ ಆತ್ಮಿಕ ಜೀವಿತದ ಹಂತ, ಆ ಸ್ಪಿರಿಚುವಲ್ ರೋಲ್ ಇನ್ನು ಬದಲಾಗ್ತಾ ಇಲ್ಲ. ಸೇವಕರು ಏನಾದ್ರೂ ಹೇಳಿದ್ರೆ ಮುಂದೆ ಬಂದು ನಿಂತು ಮಾಡಲಿಕ್ಕೆ ಧೈರ್ಯ ಸಾಕಾಗ್ತಾ ಇಲ್ಲ. ಪ್ರಾರ್ಥನೆ ಮಾಡಬೇಕು, ಇವತ್ತಿಂದ ಆತ್ಮಿಕವಾಗಿ ಬೆಳಿಬೇಕೆಂಬುದಾಗಿ ನೆನೆಸ್ತಾ ಇದೆಯಾ, ಆದ್ರೆ ನಿನ್ನ ಕೈಲಿ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಇವತ್ತಿನ ನನಗೆ ಕೊಟ್ಟಂತ ಜವಾಬ್ದಾರಿನ ನಾನು ಮಾಡಬೇಕೆಂಬುದಾಗಿ ನೆನೆಸ್ತಿದ್ದೆ, ಅದರಲ್ಲಿ ಪರಿಪೂರ್ಣವಾಗಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಫಸ್ಟ್ ಅನೇಕ ವಾಕ್ಯಗಳಿದೆ, ಅನೇಕ ಅದ್ಭುತಗಳಿದೆ, ನನ್ನ ಮೇಲೆ ಅನೇಕ ಪ್ರವಾದನೆ ಶಬ್ದಗಳಿದೆ, ನನ್ನನ್ನು ನೋಡಿ ದೇವರತ್ವ ಒಳ್ಳೊಳ್ಳೆ ಪದ್ಧತಿಗಳನ್ನು ಇಟ್ಟಿದ್ದಾನೆ, ಆದ್ರೂ ಯಾಕೆ ಅದು ನೆರವೇರ್ತಾ ಇಲ್ಲ? ನಿನ್ನ ಮಕ್ಕಳ ಮೇಲೆ ಒಳ್ಳೆ ಪದ್ಧತಿ ಇದೆ ಅಲ್ವಾ, ಆದ್ರೆ ಪದ್ಧತಿಗಳು ಯಾಕೆ ಇನ್ನೂ ನೆರವೇರ್ತಾ ಇಲ್ಲ? ಯಾವುದೋ ಒಂದು ನಿನ್ನನ್ನ ತಡಿತಾ ಇದೆ. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನೋಡೋದಾದ್ರೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದರ 4ನೇ ವಚನದಿಂದ ಕೆಳಭಾಗದವರೆಗೆ ಯಾರಾದ್ರೂ ತೆಗೆದಿರು ಓದಿ. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ಯೇಸು ಅವರ ನಂಬಿಕೆಯನ್ನು ನೋಡಿ, ಗಮನ ಇಟ್ಟು ಕೇಳ್ರಿ, ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು, ಅಲ್ಲೆಲೂಯ, ಇಲ್ಲೇ ಇರುವಂತವ್ರು ಮಾತ್ರ ಶಬ್ದಗೊಂದು ಬಾರಿ ಅಲ್ಲೆಲೂಯ, ನಿದ್ರೆ ಮಾಡ್ತಿರುವಂತವ್ರು ಶಬ್ದವಾಗಿ ಒಂದು ಬಾರಿ ಹಲ್ಲೆಲೂಯ. ಯುತೀಕನ ಅಭಿಷೇಕವನ್ನು ಹೊಂದಿಕೊಂಡವರು ಒಂದು ಬಾರಿ ಜೋರಾಗಿ ಹಲ್ಲೆಲೂಯ ಹೇಳ್ರಿ. ಇಷ್ಟು ಚಂದ ಮೈಕ್ ಇದ್ರು, ಇಷ್ಟು ಶಬ್ದವಾಗಿ ನನ್ನ ಮೈಕಲ್ಲಿ ಕೇಳಿಸ್ತಿದ್ರು, ಅದನ್ನ ಕೇಳಿ ಕೂಡ ನೀವು ಕೇಳಿಸ್ಕೊಂಡು ಕೂಡ ಆಮೇಲೆ ಹಲ್ಲೆಲೂಯ ಹೇಳ್ತಿದ್ರಲ್ಲ, ನಾನು ಏನ್ ಮಾಡ್ಬೇಕು ನಿಮಗೆ? ಯುತೀಕನ್ ಅಂದ್ರೆ ಯಾರು ಗೊತ್ತಾ? ದೇವ್ರಿಗೆ ಸ್ತೋತ್ರ. ಯುತೀಕನ ಅಭಿಷೇಕ ಹೊಂದ್ಕೊಂಡಿರೋರು ಆಮೇನ್ ಹಲ್ಲೆಲೂಯ ಹೇಳ್ರಿ ಅಂದಾಗ ಕೆಲವರು ಹಲ್ಲೆಲೂಯ ಆಮೇನ್ ಅಂದ್ರಿ. ದೇವ್ರಿಗೆ ಸ್ತೋತ್ರ. ಯುತೀಕನ್ ಅಂದ್ರೆ ಪೌಲ ಪ್ರಸಂಗ ಮಾಡ್ಬೇಕಾದ್ರೆ 3ನೇ ಮಹಡಿಯಿಂದ ಕೆಳಗಡೆ ಬಿದ್ದು ಸತ್ತು ಮತ್ತೆ ಎದ್ದು ಬಂದಂತ ವ್ಯಕ್ತಿಯ ಹೆಸರು ಯುತೀಕನ ಅಭಿಷೇಕ. ಅಂದ್ರೆ ನೀವು ನಿದ್ರೆ ಮಾಡೋರಾ? ಹಲ್ಲೆಲೂಯ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೈಬಲನ್ನು ಓದಬೇಕು ಮಕ್ಕಳೇ, ಬೈಬಲನ್ನು ಓದಬೇಕು. ವಾಕ್ಯವೆಂಬ ಆಗಿರುವ ಆತನನ್ನೇ ವಚನವನ್ನ ಇಟ್ಕೊಂಡೇ ಆಗಿತ್ತು. ಅಡವಿಯಲ್ಲಿದ್ದಾಗ ಯೇಸುವನ್ನ ಸೈತಾನನು ಶೋಧಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದು. ವಾಕ್ಯ ಗೊತ್ತಿಲ್ಲ ಅಂತ ಹೇಳೋದಾದ್ರೆ ಅವನು ನೇರವಾಗಿ ಹಿಡಿಯುವಂಥದ್ದು ಜುಟ್ಟನ್ನ.
ಆಮೇಲೆ ಇವತ್ತಿನಿಂದ ಬೈಬಲ್ ಓದಕ್ಕೆ ಬರೋರು ಎಲ್ಲರೂ ಕೂಡ ನೀವು ಎಷ್ಟು ಜಾಸ್ತಿ ಬೈಬಲ್ ಓದಕ್ಕಾಗ್ತದೋ ಅಷ್ಟು ಜಾಸ್ತಿ ಬೈಬಲ್ ಓದ. ಆಮೇಲೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ಇಲ್ಲೊಂದು ಪ್ರಶ್ನೆ, ಮಾರ್ಕನ್ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಒಬ್ಬ ಪಾರ್ಶ್ವವಾಯು ರೋಗಿಯನ್ನ 4 ಜನರು ಹೊತ್ಕೊಂಡ್ ಬರ್ತಾ ಇದ್ದಾರೆ. ಎಷ್ಟು ಜನ ಬೋರ್ ಆಗ್ತಾ ಇದೆ? ಬೋರ್ ಆಗ್ತಿರೋರು ಒಂದು ಅಲ್ಲೆಲ್ಲೂ ಹೇಳ್ರಿ. ಈಗ ಗೊತ್ತಾಯ್ತು ಪಾಸ್ಟ್ರ್ ಹೇಳುವಂತ ಎಲ್ಲ ಅಲ್ಲೆಲ್ಲೂ ನಾನು ಅಲ್ಲೆಲ್ಲೂ ಹೇಳಬಾರ್ದಂತ. ಅಲ್ಲೆಲ್ಲೂಯ, ದೇವ್ರಿಗೆ ಸೋದ. ಈಗ ಸ್ವಲ್ಪ ಅಲರ್ಟ್ ಆದ್ರಿ, ನನಗೆ ಗೊತ್ತು. ದೇವ್ರಿಗೆ ಸೋದ. ಸ್ತ್ರೀಯರು ಮಾತ್ರ ಶಬ್ದವಾಗಿ ಒಂದು ಬಾರಿ ಅಲ್ಲೆಲ್ಲೂ ಹೇಳ್ರಿ. ದೇವ್ರಿಗೆ ಸ್ತೋತ್ರ, ಎಷ್ಟು ಚಂದ ಅಲ್ಲೆಲ್ಲೂ ಹೇಳಿದ್ರಿ. ನನ್ನ ಮೈಸೂರಲ್ಲಿ ನನ್ನ ಸಭೆ ಮಕ್ಕಳು ಇದ್ದಾರೆ, ಅಲ್ಲೆಲ್ಲೂ ಹೇಳಿ ಅಂದ್ರೆ ಅಲ್ಲೆಲ್ಲೂ ಶಬ್ದನೇ ಬರಲ್ಲ. ಆಮೇಲೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ಇಲ್ಲಿ 4 ಜನರು ಪಾರ್ಶ್ವವಾಯು ರೋಗಿಯನ್ನು ಹೊತ್ಕೊಂಡು ಬರ್ತಾ ಇದ್ದಾನೆ. ಈ 4 ಜನರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸುಸ್ತಾಯಿತು, ನನ್ನ ಕೈಲಿ ಆಗಲ್ಲ ಅಂತ ಕೈ ಬಿಟ್ಟರು, ಮೇಲಿರೋನ್ ಏನಾಗ್ತಾನೆ? ಕೆಳಗಡೆ ಬಿದ್ದೋಗ್ತಾನೆ. ಮನೆಯ ಮೇಲ್ಛಾವಣಿಯಲ್ಲಿ ಒಂದು ದ್ವಾರ ಮಾಡಿ ಯೇಸುವನ್ನ 4 ಜನರು ನಂಬಿಕೆಯಿಂದ ಇಳಿಸ್ತಾ ಇದ್ದಾರೆ. ಇಳಿಸೋಕ್ಕಿಂತ ಮುಂಚೆ ಬೈಬಲಲ್ಲಿ ಬರ್ತಿಲ್ಲ, ನನ್ನ ರೆವಲ್ಯೂಷನ್ ಅಲ್ಲಿ ಹೇಳ್ತಾರೆ. ಈ 4 ಜನರು ಒಂದು ವೇಳೆ ಪೇತ್ರನ ಒಂದು ಅಪಾಯಿಂಟ್ಮೆಂಟ್ ಕೇಳಿರ್ಬೋದು. ಯೇಸುವಿನ ಮುಂದೆ ಒಂದು 5 ನಿಮಿಷ ಪ್ರಾರ್ಥನೆ ಮಾಡಿಸ್ಕೊಳ್ಳಕ್ಕೆ ಅವಕಾಶ ಸಿಗ್ತದ? ಪೇತ್ರ ಇರ್ಬೋದು. ಇಷ್ಟು ಜನ, ವಚನ ಬರೆಯಲ್ಪಡ್ತದೆ 2ನೇ ಅಧ್ಯಾಯ 1ನೇ ವಚನದಲ್ಲಿ, ಯೇಸು ಕೆಫೆರ್ನೌಮಿನ ಅವನ ಮನೆಯಲ್ಲಿ ಪ್ರಸಂಗ ಮಾಡ್ತಿರ್ಬೇಕಾದ್ರೆ ಬಾಗಿಲ ಬಳಿಯಲ್ಲಾದರೂ ನಿಲ್ಲಲಿಕ್ಕೆ ಸ್ಥಳವಿಲ್ಲದೆ ಇರೋದ್ರಿಂದ ಜನರು ಗುಂಪು ಗುಂಪಾಗಿ ಓಡಿ ಬಂದ್ರು ಎಂಬುದಾಗಿ. ನಾನು ಆ ವಚನವನ್ನು ಓದಿದ್ರಿ, 1ನೇ ವಚನವನ್ನು ಓದ್ರಿ. ಕೆಲವು ದಿನಗಳಾದ ಮೇಲೆ, ಇದನ್ನ ಈ ಸಭೆಗೆ, ಅಯ್ಯ ಸಭೆಯನ್ನು ನೋಡಿ ದೇವರಾತ್ಮ ಮಾತನಾಡ್ತಾ ಇದ್ದಾನೆ. ಕೆಲವು ದಿನಗಳಾದ ಮೇಲೆ ಆತನು ಕೆಫೆರ್ನೌಮಿಗೆ ತಿರುಗಿ ಬಂದನು. ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹು ಜನರು ಕೂಡಿ ಬಂದದ್ದರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಸಾಕು, ಅಲ್ಲೆಲೂಯ. ನಾನು ಆಲ್ರೆಡಿ ಬಾಗಿಲ ಬಳಿಯಲ್ಲೂ ಕೂಡ ಸ್ಥಳ ಇಲ್ಲದೆ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ದೇನೆ. ದೇವರ ಅನುಮತಿ ಮಾಡಿ ನಾನು ಮುಂದಿನ ಬಾರಿ ಬರುವಾಗ ಈ ಎಲ್ಲ ಕಡೆ ಕಂಪ್ಲೀಟ್ ಫುಲ್ ಪ್ಯಾಕ್ ಆಗುವಂತ ರೀತಿಯಲ್ಲಿ ಈ ಸಭೆಗೆ ಮತ್ತೆ ಆತ್ಮಗಳನ್ನ ದೇವರು ಕಳಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಎಸ್ 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 ದೇವರಾತ್ಮನು ಶಕ್ತವಾಗಿ ಆ ರೀತಿ ಅಂತ ಪದ್ಧತಿಯನ್ನ, ಅಭಿಷೇಕವನ್ನ ಗ್ರೇಸ್ ಗಾಸ್ಪಲ್ ಸಭೆಯ ಮೇಲೆ ದೇವರಾತ್ಮನು ಇಟ್ಟಿದ್ದಾನೆ. ಯೇಸು ಇದ್ದಾನೆನ್ನುವಂತ ವರ್ತಮಾನ ಕೇಳಿದ್ರೆ ಸಾಕು, ಜನರು ಗುಂಪು ಗುಂಪಾಗಿ ಓಡಿ ಬರ್ತಾರೆ. ನನ್ನ ಅದನ್ನೇ ಪ್ರಿಯ ಅಭಿಷಕ್ತ ದೇವದಾಸನಿಗೆ ಆರಂಭದಲ್ಲಿ ಪ್ರವಾದಿಸಿದ್ದು, ಸಭೆಯೇ ನಿನ್ನನ್ನು ನೋಡಿ ನಾನು ಪ್ರವಾದಿಸ್ತೇನೆ, ನಿನ್ನ ಆರಾಧನೆಯಲ್ಲಿ ಯೇಸು ಇದ್ದಾನೆಂಬುದಾಗಿ ಭದ್ರಾವತಿಗೆ ಗೊತ್ತಾಗ್ತದೆ. ನಿನ್ನ ಸಭೆಯಲ್ಲಿ ಯೇಸು ಇದ್ದಾನೆಂಬುದಾಗಿ ಭದ್ರಾವತಿಗೆ ಗೊತ್ತಾಗ್ತದೆ. ಈ ಅನೇಕ 4 ದಿಕ್ಕಲ್ಲಿರುವಂತ ಸಭೆಗಳಿಗೆ, ಅನ್ಯ ಜನರಿಗೆ ಯೇಸು ಇದ್ದಾನೆನ್ನುವಂತ ವರ್ತಮಾನ ಗೊತ್ತಾಗ್ತದೆ. ಅನೇಕ ಆತ್ಮಗಳು ಗುಂಪು ಗುಂಪಾಗಿ ಯೇಸು ಇರುವಂತ ಈ ಸಭೆಗೆ ಓಡಿ ಬರೋದನ್ನ ಪರಿಶುದ್ಧಾತ್ಮನು ಆಜ್ಞಾಪಿಸಲು ಕೇಳ್ತಾ ಇದ್ದಾನೆ. ಕಮಾನ್ 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 ಕಮಾನ್. ರಾಮ್ಶಾ ಬರಗಡಂತಲ ರಗಡ. ನನ್ನ ಮಾತೇಳ, ನಿಮ್ಮ ಈ ವರ್ಷದ ಕ್ರಿಸ್ಮಸ್ ಎಲ್ಲ ಕ್ರಿಸ್ಮಸ್ ರೀತಿಯಲ್ಲಿ ಇರೋದಿಲ್ಲ. ಆ ರೋಡಲ್ಲೂ ಕೂಡ ಜನ ಸಾಕಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಜನರ ಗುಂಪು ಗುಂಪಾಗಿ ಈ ಆಲಯಕ್ಕೆ ದೇವರಾತ್ಮನ ಕಳಿಸಲಿಕ್ಕಿದ್ದಾನೆ. ಕಮಾನ್ ಕಮಾನ್. ಸ್ವೀಕಾರ ಮಾಡೋರು ಯಾರಾದ್ರೂ ಇರೋದಾದ್ರೆ, ಸಭೆ ಮೇಲೆ ಪ್ರೀತಿ ಇರೋರು ಯಾರಾದ್ರೂ ಇರೋದಾದ್ರೆ, ಇದಕ್ಕಾಗಿ ಪ್ರಾರ್ಥನೆ ಮಾಡ್ತಿರೋರು ಯಾರಾದ್ರೂ ಇರೋದಾದ್ರೆ, ಅವ್ರು ಮಾತ್ರ ಒಂದು ಆಮೇನ್ ಎಂಬುದಾಗಿ ಹೇಳಿ ಸ್ವೀಕಾರ ಮಾಡ್ರಿ. ಪಾಸ್ ಆ ತರ ನಡೆಯುವಾಗ ಒಂದು ಫೋಟೋ ಕಳಿಸಿ ಪಾಸ್. ನನಗೆ ಸಭೆ ಆಲಯ ತುಂಬಿ ತುಳುಕೋದನ್ನ ಕಾಣ್ಬೇಕಂತ ಆಸೆ ನನಗೆ ಎಲ್ಲ ಕಡೆ. ಇದೇನಲ್ಲ ನಿಮ್ಮ ಸಭೆಯಲ್ಲಿ ಇದು ವರ್ಧಿಸಲ್ಪಡ್ತದೆ. ಇದು ಅಲ್ಲೆಲೂಯ. ಈ 4 ಜನರು ಪಾರ್ಶ್ವವಾಯು ರೋಗಿ ಮುಂದೆ ಬಂದು, ನಾನು ನಿನ್ನ ಯೇಸು ಮುಂದೆ ಕರ್ಕೊಂಡು ಹೋಗ್ತೀನಿ, ಅಪಾಯಿಂಟ್ಮೆಂಟ್ ಕೇಳ್ತೀನಿ ಇರು ಅಂದ್ಬಿಟ್ಟು ಹೆಗಲ ಮೇಲೆ ಹೊತ್ಕೊಂಡು ಯೇಸು ಸ್ವಾಮಿ ಹತ್ರ ಹೋಗಕ್ಕೆ ಹೇಗಾದ್ರೂ ಮಾಡಿ ಪೇತ್ರನ ಕೇಳ್ತಾ ಇದ್ರೆ, ಪೇತ್ರ ಹೇಳ್ತಾ ಇದ್ದಾನೆ, ಜನ ಗುಂಪು ಗುಂಪಾಗಿದ್ದಾರೆ, ನಿನ್ಗೆ ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ? ಎಲ್ಲರೂ ಲೈನಲ್ಲಿ ನಿಂತಿದ್ದಾರೆ ತಾನೆ, ವೆಯ್ಟ್ ಮಾಡ. ಯೇಸುವಿಗೆ ಎಷ್ಟು ಜನ ಶಿಷ್ಯಂದ್ರು? 12 ಜನ ಶಿಷ್ಯಂದ್ರ ಹೆಸರು ಹೇಳ್ರಿ.
ದೇವ್ರಿಗೆ ಸ್ತೋತ್ರ. ಓಕೆ, ಒಂದು 4 ಜನರ ಹೆಸರು ಹೇಳಿದ್ರೆ ಸಾಕು. ಮತ್ತಾಯ, ಯೋಹಾನ, ಪೇತ್ರ, ತೋಮ, ಯೂದ, ಫಿಲಿಪ್ಪಿ. ಓಕೆ, ದೇವ್ರಿಗೆ ಸ್ತೋತ್ರ. ನೆಕ್ಸ್ಟ್ ಪೇತ್ರನ ಕೇಳ್ದಾದ್ಮೇಲೆ ಯೋಹಾನನ ಹತ್ರ ಹೋಗಿ ಕೇಳ್ತಾ ಇದ್ದಾರೆ. ಪೇತ್ರ ಬಿಡ್ಲಿಲ್ಲ. ಎಕ್ಸ್ಕ್ಯೂಸ್ ಮೀ ಪಾಸ್ಟರ್ ಯೋಹಾನ್, ತುಂಬಾ ದೂರದಿಂದ ಬಂದಿದ್ದೀವಿ, ಪಾರ್ಶ್ವವೇ ರೋಗಿ, ಯೇಸುವಿನ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ, ಒಂದು ಸ್ಪೆಷಲ್ ಅಪಾಯಿಂಟ್ಮೆಂಟ್ ಏನಾದರೂ ಬಿಟ್ಕೊಟ್ರೆ ನಾವು ಯೇಸುವಿನ ಮುಂದೆ 5 ನಿಮಿಷ ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗ್ಬಿಡ್ತೀವಿ. ಪೇತ್ರನೇ ಆಗಲ್ಲ ಅಂತ ಹೇಳಿದ್ಮೇಲೆ ನಾನೇನಪ್ಪ ಆಗಲ್ಲ. ನಮಗೆಲ್ಲ ಲೀಡರ್ ಪೇತ್ರನ ಕೈಲೇ ಆಗಲ್ಲ ಅಂತಂದ್ಮೇಲೆ ನಮ್ಮ ಕೈಲೂ ಆಗಲ್ಲ. ಇವ್ರು ನೋಡೋ ತನಕ ನೋಡಿದ್ರು, ಮನೆಯ ಮೇಲ್ಚಾವಣಿಯಲ್ಲಿ ಅಷ್ಟೇ ದೊಡ್ಡ ದ್ವಾರವನ್ನ ಮಾಡಿ ಯೇಸುವಿನ ಮುಂದೆ ಆ ಪಾರ್ಶ್ವವಾಯು ರೋಗಿಯನ್ನ ಕೆಳಗಡೆ ಇಳಿಸಿದ್ರು. ದೇವ್ರಿಗೆ ಸ್ತೋತ್ರ. ಈಗ ಪಾರ್ಶ್ವವಾಯು ರೋಗಿಯನ್ನ ನೋಡಿ ಯೇಸು ಹೇಳ್ತಿರುವಂತ ಮಾತೇನು ಗೊತ್ತಾ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ. ಆಮೇಲೆ ಅವ್ರಿಗೆ ಸ್ತೋತ್ರ. ಅದು ನಾನೊಂದು ಪ್ರಶ್ನೆ ಕೇಳ್ತೀನಿ. ನನಗೆ ನನ್ನ ಬೈಬಲಲ್ಲಿ ಅದೇ ಥರನೇ ಇರೋದಾ ಅಥವಾ ನಿಮ್ಮ ಬೈಬಲಲ್ಲಿ ಅದೇ ಥರ ಇರಬೇಕಾ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಒಂದು ಮಾತು ಹೇಳ್ರಿ, ಇವನು ಯಾವ ರೋಗದಿಂದ ಬಂದಿರೋದು? ಪಾರ್ಶ್ವವಾಯು ರೋಗ ಅಂದರೆ ಇಂಗ್ಲೀಷಲ್ಲಿ ಏನಂತಾರೆ? ಸ್ಟ್ರೋಕ್, ಪ್ಯಾರಲೈಸ್. ಓಕೆ, ದೇವ್ರಿಗೆ ಸ್ತೋತ್ರ. ನನಗೆ ಇಂಗ್ಲೀಷ್ ಸ್ವಲ್ಪ ಬರೋದಿಲ್ಲ. ದೇವ್ರಿಗೆ ಸ್ತೋತ್ರ. ಈ ಪ್ಯಾರಲೈಸ್ ಆದಂಥ, ಸ್ಟ್ರೋಕ್ ಆದಂಥ ವ್ಯಕ್ತಿಯನ್ನ ಯೇಸುವಿನ ಮುಂದೆ ಕರ್ಕೊಂಡ್ಬಂದಿದ್ದಾರೆ. ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ಸ್ಟ್ರೋಕ್ ಹೊಡೆದಂಥ ವ್ಯಕ್ತಿಯನ್ನ ನೀವು ತುಂಬಾ ಕಣ್ಣುನೀರಿಂದ, ದಾಹದಿಂದ, ಬಹು ದೂರದಿಂದ ನನ್ನ ಮುಂದೆ ಕರ್ಕೊಂಡ್ಬಂದ್ಬಿಟ್ಟು, ಅನಿಲ್ ಪಾಸ್ಟ್ರೆ ಇವನಿಗೆ ಒಂದು ಪ್ರಾರ್ಥನೆ ಮಾಡಿ ಅನ್ಬೇಕಾರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂದ್ರೆ ನೀವು ನನಗೆ ಹೊಡಿತೀರಾ ಹೊಡಿಯಲ್ವಾ? ನೀವು ನಗಾಡ್ತಿರೋದು ನೋಡಿದ್ರೆ ಖಂಡಿತವಾಗ್ಲೂ ಹೊಡಿತೀನಿ ಪಾಸ್ಟ್ರೆ ಅನ್ನೋ ರೀತಿಯಲ್ಲೇ ಇದೆ. ನಾನು ಕೇಳೋ ಪ್ರಶ್ನೆ, ಪಾರ್ಶ್ವವಾಯು ರೋಗಿನ ತಾನೇ ಇವ್ನು ಕರ್ಕೊಂಡ್ ಬಂದಿರೋದು. ಕಣ್ಣು ಮುಂದೆ ರೋಗ ಕಾಣ್ತಾ ಇದೆ. ಯೇಸು ನಿನ್ನ ರೋಗ ಸೌಖ್ಯವಾಗ್ಲಿ ಅಂತ ತಾನೇ ಹೇಳಬೇಕು. ಆದ್ರೆ ಯೇಸು ಹೇಳ್ತಿರುವಂತ ಮಾತೇನು ಗೊತ್ತಾ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ನೀನು ಯೇಸುವಿನ ಸಮೀಪಕ್ಕೆ ನೀನು ಬಂದು ನಿಂತರೂ ಕೂಡ ಬರ್ಲಿಕ್ಕಾಗದೆ ತಡೆಗಳಿದ್ರು, ಎಷ್ಟೇ ಸಾಹಸಗಳನ್ನ ಮಾಡಿ ಉಪವಾಸ, ಪ್ರಾರ್ಥನೆ, ಆರಾಧನೆ, ವಾಕ್ಯ ಧ್ಯಾನ, ಇಷ್ಟೆಲ್ಲ ಸಾಹಸಗಳನ್ನ ಮಾಡಿ ಯೇಸುವಿನ ಮುಂದೆ ಬಂದು ನಿಂತರೂ ಕೂಡ ನಿನ್ನ ಪಾಪ ಕ್ಷಮಿಸಲ್ಪಡದೆ ಹೋದ್ರೆ ನಿನಗೆ ಬರಬೇಕಾದಂತ ಸೌಖ್ಯಗಳು ಪರಿಪೂರ್ಣವಾಗಿ ನಿನ್ನ ಮೇಲೆ ಬರೋದಿಲ್ಲ. ಆ 4 ವ್ಯಕ್ತಿಗಳ ರೀತಿಯಲ್ಲೇ ನೀನು ಪ್ರಯಾಸ ಪಟ್ಟು ಯೇಸುವಿನ ಮುಂದೆ ಬರ್ತಾ ಇದೆಯಾ, ಪ್ರತಿ ವಾರ ಬರ್ತಾ ಇದೆಯಾ. ಆದ್ರೂ ಪಾಸ್ಟ್ರಿಗೆ ಫೋನ್ ಮಾಡಿ ಕೇಳ್ತಾರೆ, ಪಾಸ್ಟ್ರೆ ಬಹಳ ತಲೆನೋ ಪಾಸ್ಟ್ರೆ, ಆಗ್ತಾ ಇಲ್ಲ, ಪ್ರಾರ್ಥನೆ ಮಾಡಿ ಪಾಸ್ಟ್ರೆ. ಹಲ್ಲೆಲೂಯಾ. ಪಾಪಗಳು ಕ್ಷಮಿಸಲ್ಪಡದೆ ಹೋದ್ರೆ ಏನ್ ಸಿಗಲ್ಲ? ಇವತ್ತು ಈ ಶುಭ ಶುಕ್ರವಾರದಂದು ಈ ಪಾಪಗಳು ಕ್ಷಮಿಸಲ್ಪಡಲಿಕ್ಕೋಸ್ಕರವೇ ಯೇಸು ನನಗೋಸ್ಕರ ನಿನಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದು. 40ಕ್ಕೆ 1 ಕಡಿಮೆ 39 ಚವಟಿ ಏಟುಗಳನ್ನ, ಕೊರಡೆ ಏಟುಗಳನ್ನ, ಬಾಸುಂಡೆ ಬರುವಂತ ರೀತಿಯಲ್ಲಿ, ಮಾಂಸ ಕಿತ್ತು ಬರುವಂತ ರೀತಿಯಲ್ಲಿ ಅವನು ಒಡೆಸಿಕೊಂಡಿದ್ದು ನಿನ್ನ ಪಾಪಗಳು ಕ್ಷಮಿಸಲ್ಪಡಲಿಕ್ಕೋಸ್ಕರನೇ. ಯಾರೋ ಗೊತ್ತಿಲ್ಲದೆ ಇರುವಂತ ಒಬ್ಬ ಸೈನಿಕನಿಂದ ಮುಖಕ್ಕೆ ಒಗ್ಗಿಸಿಕೊಂಡು ಅವಮಾನ ಪಟ್ಟದ್ದು ನಿನ್ನ ಪಾಪಗಳು ಕ್ಷಮಿಸಲ್ಪಡಲಿಕ್ಕೆ. ಎಷ್ಟು ಜನ ನಂಬಿಕೆಯಿಂದ ಹೇಳಲಿಕ್ಕೆ ಸಾಧ್ಯ, ಪಾಸ್ಟ್ರೆ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನನ್ನ ಪಾಪ ಮಾಡ್ತಾ ಇಲ್ಲ ಪಾಸ್ಟ್ರೆ ಎಂಬುದಾಗಿ. ಕೈಗಳನ್ನೆತ್ತೋದು ಬೇಡ, ನಿಮ್ಮನ್ನ ನೀವೇ ಪರೀಕ್ಷೆ ಮಾಡಿ ನೋಡ್ಕೊಡ್ರಿ. ರೋಮಾಪುರದ ಪತ್ರಿಕೆ 6ನೇ ಅಧ್ಯಾಯ ಅದರ 2ನೇ ವಚನದಲ್ಲಿ ದೇವರ ವಾಕ್ಯ ತೆಗೆದವರು ಯಾರಾದ್ರೂ ಬರೋದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲೇ ಬದುಕುವುದು ಹೇಗೆ? ಇನ್ನು ಅದರಲ್ಲೇ ಬದುಕುತ್ತಿರೋದಾದ್ರೂ ಹೇಗೆ? ಪೌಲ ಕೇಳಿದಂತ ಪ್ರಶ್ನೆಯನ್ನೇ ನಾನು ನಿಮ್ಮನ್ನ ನೋಡಿ ಕೇಳ್ತಾ ಇದ್ದೇನೆ. ಪ್ರೀತಿಯ ಗ್ರೇಸ್ ಗಾಸ್ಪಲ್ ಸಭೆಗೆ ಪೌಲನು ನುಡಿದಂತ ಮಾತನ್ನ ಸಾಲವಾಗಿ ತೆಗೆದುಕೊಂಡು ಮತ್ತೆ ನಾನು ನಿಮ್ಮ ಮಧ್ಯದಲ್ಲಿ ಪ್ರಶ್ನೆ ಕೇಳ್ತೇನೆ. ಇಲ್ಲಿರುವಂತ ಎಲ್ಲ ಯೌವನಸ್ಥರನ್ನ ನೋಡಿ,
ಇಲ್ಲಿರುವಂಥ ಎಲ್ಲ ಸಹೋದರ ಸಹೋದರನ್ನ ನೋಡಿ, ಎಲ್ಲ ಅಭಿಷಕ್ತರನ್ನ ನೋಡಿ, ಎಲ್ಲ ಲೀಡರ್ಸನ್ನು ನೋಡಿ, ನಾನೊಂದು ಪ್ರಶ್ನೆ ಕೇಳ್ತೇನೆ. ಪಾಪದ ಪಾಲಿಗೆ ಸತ್ತವರಾದ ನೀವು ಇನ್ನು ಅದರಲ್ಲೇ ಜೀವಿಸ್ತಿರೋದಾದ್ರೂ ಹೇಗೆ? ಎಷ್ಟು ಜನರಿಗೆ ಹೇಳಲಿಕ್ಕೆ ಸಾಧ್ಯ, ಪಾಸ್ಟ್ರೇ ನನ್ನ ಪಾಪ ನಾನು ಮಾಡ್ತಿಲ್ಲ ಪಾಸ್ಟ್ರೇ, ನಾನು ದೀಕ್ಷಾಸ್ಥಾನ ತಗೊಂಡಿದ್ದೀನಿ ಪಾಸ್ಟ್ರೇ, ನಾನು ಕರೆಕ್ಟಾಗಿ ಚರ್ಚಿಗೆ ಬರ್ತೀನಿ ಪಾಸ್ಟ್ರೇ, ನಾನು ಒಳ್ಳೆ ವಸ್ತ್ರವನ್ನು ಧರಿಸ್ತೀನಿ ಪಾಸ್ಟ್ರೇ, ನಾನು ಪಾಪನೇ ಮಾಡ್ತಿಲ್ಲ ಪಾಸ್ಟ್ರೇ. ದೇವರಿಗೆ ಸ್ತೋತ್ರ. ಆ ರೀತಿಯಾಗಿ ನೀವೇನಾದರೂ ಹೇಳ್ತಿದ್ರೆ, ಆ ರೀತಿಯಾಗಿ ಜೀವಿಸ್ತಿದ್ರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒಂದು ವೇಳೆ ಆ ರೀತಿಯಾಗಿ ಹೇಳಿ ಕೂಡ ಆ ರೀತಿಯಾಗಿ ಏನಾದರೂ ಜೀವಿಸ್ತಿರಲಿಲ್ಲ ಅಂತ ಹೇಳೋದಾದ್ರೆ ವಾಕ್ಯ ಹೇಳ್ತದೆ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದಕ್ಕಿಂತ ಮುಂಚಿತವಾಗಿ ಯಾವುದ್ಯಾವುದು ಪಾಪ ಎಂಬುದಾಗಿ ಒಂದು ಚಿಕ್ಕದಾಗಿ ಒಂದು ಕಾರ್ಯಗಳನ್ನು ನಾನು ತೋರಿಸ್ತೇನೆ. ಅದೇ ರೋಮಪುರದ ಪತ್ರಿಕೆ 1ನೇ ಅಧ್ಯಾಯದಿಂದ 28ನೇ ವಚನದಿಂದ 32ನೇ ವಚನದ ತನಕ ಯಾರಾದ್ರೂ ಶಬ್ದವತ್ತಿ ಓದಿ ಬೇಗ ಸಹಾಯ ಮಾಡ್ರಿ. ಅದೇ ರೋಮಪುರದ ಪತ್ರಿಕೆ 1ನೇ ಅಧ್ಯಾಯ ಅದ್ರ 28ನೇ ವಚನದಿಂದ ಮೊದಲುಗೊಂಡು. ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು. ಹೇಗೆಂದರೆ ಅವರು ಸಕಲ ವಿಧವಾದ ಅನ್ಯಾಯ. ಸಾಕು, ಒಂದು ನಿಮಿಷ ಸಿಸ್ಟರ್, ಅವ್ರು ಓದುವಾಗ ನೀವೆಲ್ಲ ಬೈಬಲ್ ನೋಡ್ತಿದ್ರು ಪರವಾಗಿಲ್ಲ. ಎಷ್ಟು ಅಲ್ಲಿ ಅಂಶಗಳನ್ನ, ಪಾಪದ ಅಂಶಗಳನ್ನ ಬರೆಯಲ್ಪಟ್ಟಿದೆ ಅಂತ ಜಸ್ಟ್ ಹಂಗೆ ಎಣಿಸ್ಕೊಡ್ರಿ, ಕೇಳಿಸ್ಕೊಡ್ರಿ. ನಾನು ಮತ್ತೆ ನಿಮಗೆ ಪ್ರಶ್ನೆ ಕೇಳ್ತೀನಿ. ಸಿಸ್ಟರ್ ಓದ್ರಿ. ಅವರು ಸಕಲ ವಿಧವಾದ ಅನ್ಯಾಯ, ದುರ್ಮಾರ್ಗತನ, ಲೋಲೋಕ್ತಿ, ದುಷ್ಟತ್ವ, ಹೊಟ್ಟೆ ಕಿಚ್ಚು, ಕೊಲೆ, ಜಗಳ, ಮೋಸ, ಹಗೆತನ ಗಳಿಂದಲೂ ತುಂಬಿದವರಾದರು. ಅವರು ಕಿವಿ ಊದುವವರು, ಚಾಡಿ ಹೇಳುವವರು, ದೇವರನ್ನು ದ್ವೇಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು, ಬಡಾಯಿ ಕೊಚ್ಚುಕೊಳ್ಳುವವರು, ಕೇಡನ್ನು ಕಲ್ಪಿಸುವವರು, ತಂದೆ ತಾಯಿಗಳ ಮಾತನ್ನು ಕೇಳದೆ ಇರುವವರು ಕೂಡ, ವಿವೇಕ ಇಲ್ಲದವರು, ಮಾತಿಗೆ ತಪ್ಪುವವರು, ಕೊಟ್ಟ ಮಾತಿಗೆ ತಪ್ಪುವವರು, ಮಮತೆ ಇಲ್ಲದವರು, ಸ್ವಲ್ಪ ಕೂಡ ಮಮತೆ ಇಲ್ಲದವರು, ಕರುಣೆ ಇಲ್ಲದವರು, ಆದರೂ ಇಂಥವುಗಳನ್ನು ನಡೆಸುವವರು. ಹಲ್ಲೆಲೂಯಾ. ಎಷ್ಟು ಅಂಶಗಳಿತ್ತು? ದೇವರಿಗೆ ಸ್ತೋತ್ರ. ವೆರಿ ಗುಡ್. ಒಬ್ಬ ನೀವೆಲ್ಲ ಎಷ್ಟು ಜಾಣರಿದ್ದೀರಿ. ಒಬ್ಬ ದೇವರಿಗೆ ಸ್ತೋತ್ರ. 21 ಅಂಶಗಳಲ್ಲಿ ಪಾಸ್ಟ್ರೇ ಒಂದು ಅಂಶ ನನ್ನಲ್ಲಿ ಇಲ್ಲ ಪಾಸ್ಟ್ರೇ ಅನ್ನೋರು ಎಷ್ಟು ಜನ ಕೈ ಎತ್ತುತ್ತೀರಿ? ಕೈ ಎತ್ತೋದು ಬೇಡ, ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ರಿ ಸಾಕು. ಕೈ ಎತ್ತಿದ್ರೆ ಒಂದು ಬೇಡ ಇಡೀ ಸಭೆಯವರೇ ಕೈ ಎತ್ತಕ್ಕೆ ಬರ್ಬೋದು. ಮಕ್ಕಳೇ, ಇದೆಲ್ಲ ಪಾಪದ ಕಾರ್ಯಗಳು, ಅನಿಷ್ಟ ಭಾವದ ಕಾರ್ಯಗಳು ಎಂಬುದಾಗಿ ದೇವರ ವಾಕ್ಯ ಸೂಚಿಸಲ್ಪಡ್ತಾ ಇದೆ. ರಕ್ಷಣೆ ಹೊಂದಿದಂಥ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡು ನೀರಿನಲ್ಲಿ ಮುಳುಗಿ ಆ ನೀರಿನಲ್ಲಿ ಜಲಸಮಾಧಿಯಾಗಿ ಮತ್ತೆ ಯೇಸುವಿನೊಟ್ಟಿಗೆ ಪುನರುತ್ಥಾನಗೊಂಡಂಥ ಅನುಭವದಲ್ಲಿ ಎದ್ದು ಬಂದು ಜೀವಿಸಿರುವಂಥ ನಿನ್ನ ಜೀವಿತದಲ್ಲಿ ಇನ್ನೂ ಈ ಅಂಶಗಳಿದೆ ಅಂತ ಹೇಳೋದಾದ್ರೆ ಹೇಗೆ ನಿನ್ನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ? ಹೇಗೆ ನಿನ್ನಲ್ಲಿ ಪರಿಶುದ್ಧಾತ್ಮನು ವಾಸ ಮಾಡಲಿಕ್ಕೆ ಸಾಧ್ಯ? ಹೇಗೆ ನಿನ್ನಲ್ಲಿ ಯೇಸು ವಾಸ ಮಾಡ್ತಾ ಇದ್ದಾನೆ ಎಂಬುದಾಗಿ ನಿನಗೆ ಹೇಳಿಕೊಳ್ಳಲಿಕ್ಕೆ ಸಾಧ್ಯ? ಹೇಗೆ ಅವನ ಆ ಒಂದು ಶಿಲುಬೆಯ ಮರಣಕ್ಕೆ ನಿನಗೆ ಬೆಲೆ ಕೊಡಲಿಕ್ಕೆ ಸಾಧ್ಯ? ಹೇಗೆ ಅವನು ನಿನಗೋಸ್ಕರ ಕೊಟ್ಟಂತ ರಕ್ಷಣೆಯನ್ನ ಕ್ಯಾರಿ ಮಾಡಲಿಕ್ಕೆ ಸಾಧ್ಯ? ಹೇಗೆ ಪರಿಶುದ್ಧಾತ್ಮನು ನಿನ್ನ ಮುಖಾಂತರ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ? ಹೇಗೆ ಸಭೆಯಲ್ಲಿ ನಿನ್ನನ್ನು ಒಂದು ಆಶೀರ್ವಾದವಾಗಿ ನೇಮಿಸಲಿಕ್ಕೆ ಸಾಧ್ಯ? ಪ್ರತಿ ವಾರ ಅಯ್ಯನವರು ಪಾಸವರು ಪ್ರಸಂಗ ಮಾಡ್ತಾನೆ ಇರ್ತಾರೆ, ನಾವು ಹೇಳೋದನ್ನ ಕೇಳ್ತಾನೆ ಇರ್ತೀವಿ, ಮತ್ತೆ ಮಾಡೋದನ್ನ ಮಾಡ್ತಾನೆ ಇರ್ತೀವಿ. ನಿಮ್ಮ ಬಗ್ಗೆ ನಾನು ಮಾತಾಡ್ತಿಲ್ಲ, ದೇವರಿಗೆ ಸ್ತೋತ್ರ. ನಾನು ನಮ್ಮ ಮೈಸೂರಲ್ಲಿರುವಂತ ನಮ್ಮ ಸಭೆ ಕುರಿತು ಮಾತಾಡ್ತೇನೆ. ಯೋಚನೆ ಮಾಡಿದ್ರ ನಿನಗೋಸ್ಕರ ಅಷ್ಟು ನೋವನ್ನು ಅನುಭವಿಸಿ, ನಿನಗೋಸ್ಕರ ಪ್ರಾಣ ತ್ಯಾಗ ಮಾಡಿ, ಶಿಲುಬೆಯಲ್ಲಿ ಒಂದು ಹನಿ ರಕ್ತವನ್ನು ಕೂಡ ಇಟ್ಟುಕೊಳ್ಳದೆ ಎಲ್ಲವನ್ನ ನಿನಗೋಸ್ಕರ ಕೊಟ್ಟು, ಈ ನನ್ನ ಮಗಳು, ಈ ನನ್ನ ಮಗ, ಇವನು ನರಕಕ್ಕೆ ಹೋಗಬಾರ್ದು, ಇವನು ಪಾಪದಲ್ಲಿ ಬೀಳಬಾರ್ದು ಎಂಬುದಾಗಿ, ಸಹೋದರನೇ, ತಮ್ಮ, ಅಣ್ಣ, ಅಕ್ಕ, ನಿನ್ನನ್ನು ನೋಡಿ ರಕ್ಷಣೆ ಮಾಡಲಿಕ್ಕೆ ಅವನು ಸುರಿಸಿದಂಥ ಆ ಕಣ್ಣು ನೀರು, ಅವನು ಸುರಿಸಿದಂಥ ರಕ್ತ, ಅವನು ಧರಿಸಿದಂಥ ಮುಳ್ಕಿರೀಟ, ಅವನು ಉಗಿಸಿಕೊಂಡಂತ ಆ ಒಂದು ಮುಖಕ್ಕೆ ಉಗಿಸಿಕೊಂಡಂತ ಅವಮಾನ, ಅವನ ಬಟ್ಟೆಯನ್ನು ಅರಿದು ಅವನನ್ನು ಅರೆಬೆತ್ತಲೆ ಮಾಡಿ ಅನೇಕ ಜನರ ಮುಂದೆ ನಿಲ್ಲಿಸಿದ್ರಲ್ಲ. ಅಷ್ಟು ಪರಿಶುದ್ಧನಾಗಿರುವಂತ ದೇವರನ್ನ, ಅಷ್ಟು ಪರಿಶುದ್ಧನಾಗಿರುವಂತ ರಾಜನನ್ನ, ನಮಗೆ ಯೇಸು ಬೇಕಾ ಬರ್ನಬ ಬೇಕಾ ಎಂಬುದಾಗಿ ಕೇಳುವಾಗ
ಅವರು ಸೆಲೆಕ್ಟ್ ಮಾಡಿದ್ದು ಬರ್ನಬಾಸ್ ಅನ್ನ. ಇಷ್ಟೆಲ್ಲ ತಿರಸ್ಕಾರ, ಜೊತೆಯಲ್ಲಿದ್ದಂತ ಶಿಷ್ಯಂದ್ರಿಂದಲೇ ದ್ರೋಹ, ಇದನ್ನೆಲ್ಲ ಅನುಭವಿಸಿ ನಿನಗೆ ಆ ರಕ್ಷಣೆನ ಕೊಟ್ರೆ, ನೀನು ರಕ್ಷಣೆಯನ್ನು ಹೊಂದಿಕೊಂಡು ಕೂಡ ಪಾಪ ಮಾಡ್ತಿದ್ರೆ, ಆ ಪಾಪವನ್ನ ನೋಡಿ ಪೌಲನು ಕೇಳ್ತಾ ಇದ್ದಾನೆ, ಪಾಪದ ಪಾಲಿಗೆ ಸತ್ತಂತ ನೀನು ಇನ್ನು ಅದರಲ್ಲೇ ಬದುಕುತ್ತಿರೋದಾದ್ರೂ ಹೇಗೆ? ಹಲ್ಲೆಲೂಯಾ. ಥ್ಯಾಂಕ್ ಯು ಹೋಲ್ ಸ್ಪಿರಿಟ್ ಆಫ್ ಫಾದರ್. ಬ್ರದರ್ ಬನ್ರಿ, ಬನ್ನಿ. ಎಸ್ ಬನ್ನಿ. ಬ್ರದರ್ ಹೆಸರೇನು? ದಿವಾಕರ್. ನನ್ನನ್ನು ಇವ್ರನ್ನು ಒಂದೇ ಅಂತ ನೆನೆಸ್ಕೊಳ್ರಿ. ಓಕೆ, ಹಲ್ಲೆಲೂಯಾ. ಇವರು ಹಳೆ ಅನಿಲ್. ರಕ್ಷಣೆ ಹೊಂದಕ್ಕಿಂತ ಮುಂಚೆ ಪಾಪ ಮಾಡ್ತಿದ್ದಂತ, ಸುಳ್ಳು ಹೇಳ್ತಿದ್ದಂತ, ಚಾಡಿ ಮಾಡ್ತಾ ಹೇಳ್ತಿದ್ದಂತ, ಬೇಡದಿರುವಂತ ಅಭ್ಯಾಸಗಳನ್ನು ಮಾಡ್ತಿದ್ದಂತ ಅನ್ನೇ ಹಳೆ ಅನಿಲ್ ಅಂತ ನೆನೆಸ್ಕೊಡ್ರಿ. ಈಗ ನಾನು ಹೊಸ ಅನಿಲ್. ರಕ್ಷಣೆ ಹೊಂದಿದ್ದೀನಿ, ದೀಕ್ಷಾಸ್ಥಾನ ತಕ್ಕೊಂಡಿದ್ದೀನಿ, ಚರ್ಚಿಗೆ ಬರ್ತಾ ಇದ್ದೀನಿ, ದಶಮಭಾಗ ಕೊಡ್ತಾ ಇದ್ದೀನಿ, ಸೇವಕರಿಗೆ ಒಳ್ಳೆ ವಿಧೇಯ ಉಳ್ಳವನಾಗಿದ್ದೀನಿ. ಸೇವಕರು ನನ್ನನ್ನು ನೋಡಿ ಶಬಾಷ್ ಅಂತ ಹೇಳ್ತಾರೆ. ಆರಾಧನೆ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಏನು ಅಡ್ಜಸ್ಟ್ಮೆಂಟಲ್ಲಿ ನನ್ನ ಲೈಫ್ ನಡೀತದೆ. ದೀಕ್ಷಾಸ್ಥಾನ ಹೊಂದಿದಂತಹ ಕ್ಷಣದಲ್ಲೇ ನನ್ನ ಹಳೆ ಮನುಷ್ಯ ನೀರಲ್ಲಿ ಮುಳುಗಿದಾಗಲೇ ಕಂಪ್ಲೀಟ್ ಆಗಿ ಅವನು ಸತ್ನ ಸತ್ತಿಲ್ವಾ? ಬೇರೆ ಸ್ತೋತ್ರ. ಅದಕ್ಕಿಂತ ಮುಂಚೆ ಒಂದೊಂದು ಪ್ರಶ್ನೆ ಕೇಳ್ತೀನಿ. ಎಲ್ಲರೂ ಇವತ್ತು ಬೆಳಗ್ಗೆಯಿಂದ ನನ್ನ ನೋಡಿದಿರಿ. ನನ್ನ ಕಂಡ್ರೆ ಸ್ವಲ್ಪನಾದ್ರೂ ಪ್ರೀತಿ, ಅಭಿಮಾನ, ಸೇವಕ ಅಂತ ಒಂದು ಸ್ವಲ್ಪನಾದ್ರೂ ಕರುಣೆ ಇರುವಂಥವ್ರು ಎಷ್ಟು ಜನ ಇದ್ದೀರಿ? ದೇವ್ರಿಗೆ ಸ್ತೋತ್ರ. ನಾನು ಇವಾಗ ಸತ್ರೆ ನೀವು ಅಳ್ತೀರಾ? ಮುಂದೆ ಕೂತಿರುವಂತ ಇಬ್ರು ಸಿಸ್ಟರ್ ಮಾತ್ರ ಅಂತನಾದ್ರೂ ತಲೆ ಆಡಿಸೋದು ದೇವ್ರಿಗೆ ಸ್ತೋತ್ರ. ಹಿಂದೆ ಕೂತಿರೋರು ಇಬ್ಬರು ಜನ ಅಳ್ತಿ ಭಾಷೆ ಬಾಯಿ ಬಿಟ್ಟು ಹೇಳಿದ್ರು ದೇವ್ರಿಗೆ ಸ್ತೋತ್ರ. ಅಳ್ತೀರಾ ಅಳಲ್ವಾ? ಅಯ್ಯ, ಅದು ನಾನು ನಗಾಡ್ಕೊಂಡು ಹೇಳ್ತಾ ಇದ್ರ ದೇವರೇ ಸ್ತೋತ್ರ. ಪಾಸ್ಟ್ರೆ ಸತ್ರೆ ನೋಡೋಣ ಪಾಸ್ಟ್ರೆ. ಓಕೆ, ನೀವೆಲ್ಲ ಅಳ್ತೀರಾ ದೇವ್ರಿಗೆ ಸ್ತೋತ್ರ. ಬಾ ದೇವ್ರೆ, ಇಂಥ ಒಳ್ಳೆ ಸಭೆಯ ಪರಿಚಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಷ್ಟು ದಿನ ಇಟ್ಕೊಂಡು ಅಳ್ತೀರಿ? ಒಂದು ವಾರ, ಆಮೇಲೆ ಒಂದು ತಿಂಗಳು. ಯಾರು ಹೇಳಿದ್ದು? ಒಂದು ತಿಂಗಳು. ಓಕೆ, ದೇವ್ರಿಗೆ ಸ್ತೋತ್ರ. ಆದ್ರೆ ಒಂದು ಕಂಡೀಷನ್, ನನ್ನ ಬಾಡಿಯನ್ನ ಮುಂದೆ ಇಟ್ಕೊಂಡೇ ನೀವು ಅಳಬೇಕು. ಎಷ್ಟು ಜನ ಅಳ್ತೀರಾ? ಆಗಲ್ಲ. ಅಯ್ಯ, ಯಾಕಾಗಲ್ಲ? ಯಾಕೆ? 24 hours ಅಷ್ಟೇ ಬಾಡಿ ವ್ಯಾಲಿಡಿಟಿ ಸತ್ ಮೇಲೆ ಅಲ್ವಾ? ಯಾಕೆ? ಅದಾದ್ಮೇಲೆ ಸ್ಮೆಲ್ ಬರುತ್ತೆ. ಎಷ್ಟೇ ಪವರ್ಫುಲ್ ಸೆಂಟ್ ತಂದು ಹೊಡೆದ್ರು ಆ ಸ್ಮೆಲ್ ಬಂದೇ ಬರುತ್ತೆ. ಎಷ್ಟೇ ಪ್ರೀತಿ ಇದ್ರು ನನ್ನ ಬಾಡಿ ಮುಂದೆ ಕಣ್ಣಲ್ಲಿ ನೀರು ಬರಲ್ಲ, ಯಾಕಂದ್ರೆ ಸ್ಮೆಲ್ನೇ ನಿಮ್ಗೆ ತಡ್ಕೊಳಕ್ಕಾಗಲ್ಲ. ಹೌದಾ? ದೀಕ್ಷಾಸ್ಥಾನ ತಕ್ಕೊಂಡಂತ ಆ ಕ್ಷಣದಲ್ಲೇ ನಿನ್ನ ಹಳೆಯ ಮನುಷ್ಯ ಅವನು ಸತ್ನಲ್ಲ. ಈಗಲೂ ಒಂದು ವೇಳೆ ನೀನು ಸುಳ್ಳು ಹೇಳ್ತಾ ಇದೀಯಾ, ಈಗಲೂ ಒಂದು ವೇಳೆ ಮೋಸ ಮಾಡ್ತಿದ್ಯಾ, ಚಾಡಿ ಹೊಡ್ತಿದ್ಯಾ, ಇವನನ್ನ ಬೆನ್ನಿಗೆ ಕಟ್ಕೊಂಡು ನೀನು ಇನ್ನೂ ಜೀವಿಸ್ತಿದೀಯಾ ಅಂತ ಅರ್ಥ. ಈ ರೀತಿಯಾದಂಥ ಜೀವಿತ ಜೀವಿಸ್ತಿದ್ರೆ ನಿನ್ನಲ್ಲಿ ದುರಾತ್ಮನ ವಾಸನೆ, ಸೈತಾನನ ವಾಸನೆ, ಮರಣದ ವಾಸನೆ ಬರುತ್ತೆ. ಪರಿಶುದ್ಧಾತ್ಮನ ವಾಸನೆ ಬರ್ತದ? ಪ್ರಾರ್ಥನೆ ಮಾಡೋನೆ, ಆರಾಧನೆ ಮಾಡೋನೆ, ವಾಕ್ಯ ಹೇಳೋನೆ, ಸೇವಕರಿಗೆ ಸಪೋರ್ಟ್ ಆಗಿ ನಿಂತಿರೋನೆ, ಭಾನುವಾರ ಚರ್ಚೆಗೆ ತಪ್ಪದೆ ಬರ್ತಾ ಇದೆಯಾ, ಆದ್ರೂ ಎಲ್ಲೋ ಒಂದು ಕಡೆ ಸುಳ್ಳು, ಆದ್ರೂ ಎಲ್ಲೋ ಒಂದು ಕಡೆ ಮೋಸ, ಆದ್ರೂ ಎಲ್ಲೋ ಒಂದು ಕಡೆ ಕೆಲವೊಂದು ಕಾರ್ಯಗಳು, ಇದು ನಿನ್ನಲ್ಲಿ ಅಡಕವಾಗಿದ್ದಾಗ ಸತ್ತಂತ ಹಳೆ ಮನುಷ್ಯನನ್ನ ಮತ್ತೆ ಸಮಾಧಿ ಮಾಡದೆ ನೀನು ಬೆನ್ನಿಗೆ ಕಟ್ಟಿಕೊಂಡಿದ್ಯಾ ಅಂತ ಅರ್ಥ. ಈಗ ನೀನ್ ಎಲ್ಲೋದ್ರು ಈ ಮನುಷ್ಯ ನಿನ್ನ ಜೊತೆಲೇ ಇದ್ದಾನೆ. ನನ್ನ ಈ ದೇವರಿಗೆ ಒಂದು ಹೆಸರಿದೆ, ಪರಿಶುದ್ಧ ಆತ್ಮ. ಹೆಸರಲ್ಲೇ ಇದೆ ಪರಿಶುದ್ಧ ಆತ್ಮನಂತೇಳಿ. ಈ ಅಶುದ್ಧವಾದಂಥ ವಾಸನೆಯ ಮಧ್ಯದಲ್ಲಿ ಜೀವಿಸ್ತಿರುವಂಥ ನಿನ್ನಲ್ಲಿ ಪರಿಶುದ್ಧಾತ್ಮ ವಾಸ ಮಾಡಲಿಕ್ಕೆ ಸಾಧ್ಯನಾ? ಥ್ಯಾಂಕ್ ಯು ಬ್ರದರ್.
ಹಲ್ಲೆಲೂಯಾ. ಹಾಗಾದ್ರೆ ಯೋಚನೆ ಮಾಡಿ ಪ್ರೀತಿ ದೇವರ ಮಕ್ಕಳೇ, ಹೇಗೆ ನಿನ್ನಿಂದ ಬಿಡುಗಡೆ ಸಿಗಕ್ಕೆ ಸಾಧ್ಯ? ಹೇಗೆ ಅದ್ಭುತ ನಡೀಲಿಕ್ಕೆ ಸಾಧ್ಯ? ನೀನು ಬಿಡಬೇಕಾದದನ್ನ ಬಿಟ್ಟಾಗ ಮಾತ್ರವೇ ನಿನ್ನ ಅದ್ಭುತ ನಿನ್ನನ್ನು ಹುಡುಕಿಕೊಂಡು ಬರೋದು. ಒಂದು ಆಮೇಲೆ ಹೇಳ್ರಿ. ಒಂದು ದಿನ ಒಬ್ಬ ಹುಡುಗ, ಜಾನ್ಸನ್ ಅಂತೇಳಿ ಹುಡುಗ, ದೇವರಿಗೆ ಸ್ತೋತ್ರ, ಹೊರದೇಶದಲ್ಲಿ ಜರ್ಮನಿಯಲ್ಲಿ ಅವನ ಒಂದು ಮನೆಯಲ್ಲಿ ಒಬ್ಬ ಕೆಲಸಗಾರನಾಗಿ ಅವನು ಕೆಲಸ ಮಾಡ್ತಾ ಇರ್ತಾನೆ. ಅವನ ಯಜಮಾನ ದಿಢೀರಂತ ಒಂದು ಮಾತು ಹೇಳ್ತಾನೆ, ಬಾ ನಾವು ಬೇಟೆಗಾಗಿ ಹೋಗೋಣ, ಅದಕ್ಕೆಲ್ಲ ಬೇಕಾದದ್ದೆಲ್ಲ ಸಿದ್ಧಪಡಿಸು. ಓಕೆ, ಎಲ್ಲವನ್ನು ಸಿದ್ಧಪಡಿಸ್ಕೊಂಡು ಅವನು ಆ ಯಜಮಾನನ ಜೊತೆ ಗಾಡಿಗೆ ಹೋಗ್ತಾ ಇರಬೇಕಾದ್ರೆ ದಾರಿಯ ಮಧ್ಯದಲ್ಲಿ ಅವರ ಗಾಡಿ ಕೆಟ್ಟೋಗ್ತದೆ, ಪಂಚರ್ ಆಗ್ತದೆ. ಪಂಚರಲ್ಲಿ ವೀಲ್ನ ಚೇಂಜ್ ಮಾಡಬೇಕಾದ್ರೆ, ಸ್ಟೆಪ್ನಿ ಆಗ್ತಿರ್ಬೇಕಾದ್ರೆ ಅವನೊಂದು ನೆಟ್ಟನ್ನು ಜೋರಾಗಿ ಪ್ರೆಸ್ ಮಾಡಿ ಬಿಚ್ಚಬೇಕಾದ್ರೆ ಕೈಗೆ ಏಟಾಕ್ಬಿಡ್ತದೆ. ಅವನು ಈ ಇಂಗ್ಲಿಷ್ ಜನದವರಿಗೆಲ್ಲರೂ ಬಾಯಿ ಮಾತಿಗೆ ಹೇಳುವಂತ ಒಂದು ಕೆಟ್ಟ ಪದವನ್ನ, ಯಾವಾಗಲೂ ಹೇಳುವಂತ ಒಂದು ಕೆಟ್ಟ ಪದವನ್ನ ಬೈ ಮಿಸ್ ಆಗಿ ಅವನ ಬಾಯಿಂದ ಉಚ್ಚರಿಸ್ಬಿಡ್ತಾನೆ. ಉಚ್ಚರಿಸಿದಂತ ಆ ಕ್ಷಣ ಅವನಲ್ಲೇ ಮೊಣಕಾಲಾಕಿ, ದೇವರೇ ನನಗೆ ಕ್ಷಮಿಸಪ್ಪ, ನನಗೆ ಗೊತ್ತಿಲ್ಲದೆ ಈ ಮಾತು ನನ್ನ ಬಾಯಿಂದ ಬಂದ್ಬಿಡ್ತು, ದೇವರೇ ನನಗೆ ಕ್ಷಮಿಸು ಕ್ಷಮಿಸು ಕ್ಷಮಿಸಪ್ಪ ಅಂತೇಳಿ ಪ್ರಾರ್ಥನೆ ಮಾಡ್ತಿದ್ದದನ್ನ ನೋಡ್ಬಿಟ್ಟು ಅವನ ಯಜಮಾನ ಕೇಳ್ತಿದ್ದಾನೆ, ಏ ಜಾನ್ಸನ್, ಏನ್ ಮಾಡ್ತಿದ್ಯಾ ನೀನು? ಸರ್, ನನಗೆ ಗೊತ್ತಿಲ್ಲದೆ ಒಂದು ಕೆಟ್ಟ ಮಾತಾಡ್ಬಿಟ್ಟೆ ಸರ್, ಅದನ್ನ ಹೇಗಾದ್ರೂ ಮಾಡಿ ಕ್ಷಮಿಸು ಅಂತೇಳಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೇನೆ. ಏನಂತ ಮಾತಾಡ್ದೆ? ಈ ತರ ಒಂದು ಮಾತಾಡ್ದೆ. ಈ ತರ ಮಾತನ್ನ ಬೆಳಗ್ಗೆಯಿಂದ ರಾತ್ರಿ ಒಂದು 250 ಸಾರಿ ನಾನು ಎಲ್ಲರಿಗೂ ಬೈತಾ ಇರ್ತೀನಿ. ಇದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀಯ? ಬಾ, ನೀನೇನಾದ್ರೂ ನನ್ನ ಮನೆಗೆ ಬಂದು ನೋಡಿದ್ರೆ ನಾನು ನನ್ನ ಹೆಂಡತಿ ಜಗಳ ಆಡಬೇಕಾದ್ರೆ ಇನ್ನೂ ಎಂತೆಂಥ ಪದಗಳು ಬರ್ತದೆ ಅಂದ್ರೆ ನಿನ್ ಕಿವಿ ಕೇಳಿಸ್ಕೊಳಕ್ಕಾಗಲ್ಲ. ನಿಮ್ಮ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಜಾನ್ಸನ್ ಯಜಮಾನ್ರ ಬಗ್ಗೆ ಮಾತಾಡ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆವಾಗ ಆ ಹುಡುಗ ಏನು ಮಾತಾಡ್ಲಿಲ್ಲ, ಸೈಲೆಂಟ್ ಆಗಿ ಅವನ ಜೊತೆ ಹೋಗ್ತಾನೆ. ಬೇಟೆ ಸ್ಥಳಕ್ಕೆ ಹೋಗಿ ಹಕ್ಕಿನ ನೋಡಿ ಆ ಯಜಮಾನ ಗುರಿ ಇಡ್ತಾನೆ. 2 ಹಕ್ಕಿಗೆ, ಒಂದು ಹಕ್ಕಿಗೆ ಶೂಟ್ ಮಾಡ್ತಾನೆ, ಮತ್ತೊಂದು ಹಕ್ಕಿಗೆ ಶೂಟ್ ಮಾಡ್ತಾನೆ. ಒಂದು ಹಕ್ಕಿಗೆ ಕರೆಕ್ಟಾಗಿ ಗುಂಡು ತಗಲಿ ಆ ಸ್ಥಳದಲ್ಲೇ ಹಕ್ಕಿ ಸತ್ತೋಗ್ತದೆ. ಮತ್ತೊಂದು ಹಕ್ಕಿಗೆ ಅರ್ಧಂಬರ್ಧ ಏಟಾಗಿ ಅದು ಜೀವಕ್ಕೆ ಒದ್ದಾಡಿ ಹೇಗಾದ್ರೂ ಮಾಡಿ ಹಾರಬೇಕಂತ ಪ್ರಯತ್ನ ಪಡ್ತಾ ಇರ್ತದೆ. ಯಜಮಾನ ಜಾನ್ಸನ್ಗೆ ಹೇಳ್ತಾನೆ, ಜಾನ್ಸನ್, ಸತ್ತೋಗಿರೋದನ್ನ ಬಿಡು, ಆ ಜೀವದಲ್ಲಿ ಒದ್ದಾಡ್ತಿರುವಂತ ಆ ಪಕ್ಷಿಯನ್ನು ಬಿಡಬೇಡ, ಹೋಗಿ ಹೇಗಾದ್ರೂ ಮಾಡಿಡಿ. ಇವು ಹುಡುಗ ಓಡಿ 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 ಅದನ್ನ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ದಂಗೆ ಬಿಡದೆ ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಸತ್ತೋಗಿರೋದನ್ನ ಮತ್ತೆ ಅರ್ಧಂಬರ್ಧ ಜೀವ ಆಗಿರೋದನ್ನ 2 ತಂದು ಯಜಮಾನನ ಮುಂದೆ ಇಡ್ತಾನೆ. ಯಜಮಾನನ ಮುಂದೆ ಇಟ್ಟುಬಿಟ್ಟು ಆಗ ಯಜಮಾನ ನೋಡಿ ಒಂದು ಮಾತು ಕೇಳ್ತಾನೆ, ಯಜಮಾನನೇ, ನಾನು ಈಗ ಒಂದು ಮಾತು ನೀವು ಅವಾಗಲೇ ಕೇಳಿದ್ರಲ್ಲ ಪ್ರಶ್ನೆ, ಕೆಟ್ಟ ಮಾತು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ, ಅದಕ್ಕೆ ಈಗ ಉತ್ತರ ಕೊಡ್ಬೇಕಂತಿದೆ, ನಾನು ಕೊಡ್ಲಾ? ಓಕೆ, ಕೊಡು. ನೀವು ಗುಂಡನ್ನು ಹಾರಿಸಿದಾಗ ಸತ್ತು ಹೋದಂತ ಆ ಪಕ್ಷಿಯ ಕುರಿತು ನೀವು ಕೇರ್ ಮಾಡಲಿಲ್ಲ, ಆದ್ರೆ ಅರ್ಧಂಬರ್ಧ ಜೀವದಿಂದಿರುವಂತ ಆ ಪಕ್ಷಿಯನ್ನ ಹೇಗಾದ್ರೂ ಮಾಡಿ ಹಿಡಿ ಎಂಬುದಾಗಿ ನೀವು ಬಹಳ ಪ್ರಯಾಸ ಪಟ್ಟು ನನಗೆ ಆಜ್ಞೆ ಹೇಳಿದ್ರಿ. ಪಾಪದ ಜೀವಿತದಲ್ಲಿ ಜೀವಿಸಿ ಮರಣದಲ್ಲೇ ಇದ್ದಂತ ನನ್ನ ಕುರಿತು ಸೈತಾನನಿಗೂ ಮನುಷ್ಯರಿಗೂ ಯಾವ ಯೋಚನೆ ಇಲ್ಲ, ಆದ್ರೆ ಪಾಪದಲ್ಲಿ ಬಿದ್ದು ಮತ್ತೆ ಜೀವದಲ್ಲಿ ಜೀವಿಸಬೇಕೆಂಬುದಾಗಿ ಪ್ರಯಾಸ ಪಡುತ್ತಿರುವಂತ, ಆ ಜೀವದಲ್ಲಿ ಜೀವಿಸಲಿಕ್ಕೆ ಒದ್ದಾಡಲಿಕ್ಕೆ ಪ್ರಯಾಸ ಪಡ್ತಿರುವಂತ ನನ್ನ ಮೇಲೆ ನನ್ನ ವೈರಿಗೆ ಕಣ್ಣಿದೆ. ಅದಕ್ಕೋಸ್ಕರ ಯಾವಾಗಲೂ ಪರಿಶುದ್ಧನಾಗಿ ಜೀವಿಸಬೇಕೆಂಬುದಾಗಿ ನಾನು ದೇವರಲ್ಲಿ ಪ್ರಯಾಸ ಪಡ್ತಿದ್ದೀನಿ ಎಂಬುದಾಗಿ ಉತ್ತರ ಕೊಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಬರೆಯಲ್ಪಡ್ತಾ ಇದೆ, ಪ್ರೀತಿ ದೇವರ ಮಕ್ಕಳೇ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಅವನೇ ಆಗಿದ್ದಾನೆ. ಹಲ್ಲೆಲೂಯಾ. ಪರಾತ್ಮರಲ್ಲಿ ಮೊರೆಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನೆ. ಹಲ್ಲೆಲೂಯಾ. ನಾನೊಂದು ಮಾತು ಹೇಳ್ತಾನೆ, ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗ್ಗಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟೋದಿಲ್ಲ. ಕಾರಣ ನೀನು ಸರ್ವಶಕ್ತನ ಆಶ್ರಯದಲ್ಲಿ ನೀನು ಸುರಕ್ಷಿತನಾಗಿದೀಯಾ. ಹಲ್ಲೆಲೂಯಾ. ಪಾಪದಲ್ಲಿ ಜೀವಿಸಿರುವವರಿಗೆ ಸೈತನಿಗೆ ಯಾವ ಯೋಚನೆ ಇಲ್ಲ. ನೀನೇನಾದ್ರೂ ಪಾಪವನ್ನ ಬಿಟ್ಟು ನಿತ್ಯ ಜೀವದಲ್ಲಿ ನೀತಿಯ ಮಾರ್ಗದಲ್ಲಿ ಜೀವಿಸಲಿಕ್ಕೆ ಪ್ರಯಾಸ ಪಡ್ತಿರೋದಾದ್ರೆ ನಿನ್ನನ್ನು ನೋಡಿ ಆಗಿರ್ತದೆ ಸೈತಾನ್ ಫೋಕಸ್ ಮಾಡೋದು.
ಕೆಲವರು ಪ್ರಶ್ನೆ ಕೇಳ್ತಾ ಇರ್ತಿರಲ್ಲ, ಯಾಕೆ ನನಗೆ ಕಷ್ಟ, ಯಾಕೆ ನನ್ನ ಮೇಲೆ ಇಷ್ಟೊಂದು ಶೋಧನೆ? ಕೆಲವರನ್ನ ದೇವರೇ ಆರಿಸ್ಕೊಂಡಿರ್ತಾನೆ, ಕೆಲವರನ್ನ ಸೈತಾನ ಆರಿಸ್ಕೊಂಡಿರ್ತಾನೆ. ಹೇಗಾದ್ರೂ ಮಾಡಿ ನಿನ್ನನ್ನು ಮತ್ತೆ ಪಾಪದಲ್ಲಿ ಬೀಳಿಸ್ಬೇಕಂತೇಳಿ. ಪ್ರತಿ ದೇವರ ಮಕ್ಕಳೇ, ಈ ಪಾಪದ ಜೀವಿತದಲ್ಲಿ ಜೀವಿಸ್ತಿರುವಂತ ನಿನ್ನ ಜೀವಿತ ಇದ್ದಂತ ರೀತಿಯಲ್ಲೇ ಇರ್ತದೆ ಹೊರತು ಅಭಿವೃದ್ಧಿ ಆಗಲಿಕ್ಕೋ ಆಶೀರ್ವಾದವಾಗಲಿಕ್ಕೋ 1% ಅವಕಾಶ ಇಲ್ಲ. ಪಾಪದ ಪಾಲಿಗೆ ಸತ್ತಂತ ನೀನು ಇನ್ನು ಅದರಲ್ಲಿ ಯಾಕೆ ಜೀವಿಸ್ತಾ ಇದೆಯಾ? ಇವತ್ತು ಶುಭ ಶುಕ್ರವಾರದೊಂದು ದೇವರಿಗೆ ಸ್ತೋತ್ರ. ಇವತ್ತು ಬಂದು ದೇವರಿಗೆ ಪ್ರಾರ್ಥನೆ ಮಾಡಿ ದೇವರ ಆ ಒಂದು ಮರಣವನ್ನು ನೆನೆಸಿ ಕಣ್ಣು ನೀರು ಹಾಕಿ ನೀನೇನಾದ್ರು ಹೋಗ್ತಿದೆ ಅಂತ ಹೇಳೋದಾದ್ರೆ, ನಾನು ಒಂದು ಮಾತು ಹೇಳ್ತೀನಿ ಮಕ್ಕಳೇ, ಅದರಲ್ಲಿ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಆದರೆ ಇವತ್ತು ನನಗೋಸ್ಕರ ಯಾಕೆ ಯೇಸು ಮರಣವನ್ನು ಅನುಭವಿಸ್ತಾ ಅನ್ನುವಂಥ ಒಂದೇ ಒಂದು ವಿಚಾರವನ್ನು ನೀನು ನೆನೆಸೋದಾದರೆ ನೀನು ಮತ್ತೆ ಪಾಪದಲ್ಲಿ ನೀನು ಬೀಳೋದಿಲ್ಲ. ಅವನು ಅನುಭವಿಸಬೇಕಾದಂಥ ನೋವನ್ನು ನಿನಗೆ ಬಿಟ್ಟು ಕೊಡದೆ ಅವನೇ ಎಲ್ಲವನ್ನ ಪರಿಪೂರ್ಣವಾಗಿ ಅನುಭವಿಸ್ಕೊಂಡು ನೀನು ಅನುಭವಿಸ್ಬೇಕಾದಂಥ ಶಿಕ್ಷೆಯನ್ನು ನಿನಗೆ ಬಿಟ್ಟು ಕೊಡದೆ ಅವನೇ ಎಲ್ಲವನ್ನ ಅನುಭವಿಸಿ, ನೀನು ಸುರಿಸ್ಬೇಕಾದಂಥ ಕಣ್ಣೀರನ್ನು ಬಿಟ್ಟು ಕೊಡದೆ ಅವನು ಕಣ್ಣೀರು ಸುರಿಸಿ, ನೀನು ಅನುಭವಿಸ್ಬೇಕಾದಂಥ ನಿತ್ಯ ನರಕವನ್ನು ನಿನಗೆ ಅನುಮತಿ ಮಾಡದೆ ಅವನ ನರಕ ವೇದನೆಯನ್ನು ಅನುಭವಿಸಿ, ನಿನಗೋಸ್ಕರ ನಿನ್ನ ಶಿಲುಬೆಯನ್ನು ಹೊತ್ತು ನಿನಗೋಸ್ಕರ ಮರಣವನ್ನು ಅನುಭವಿಸಿದಂಥ ಆ ಯೇಸುವಿನ ತ್ಯಾಗಕ್ಕೆ ಬೆಲೆ ಕೊಡುವಂಥ ಮಕ್ಕಳು ಯಾರಾದ್ರೂ ಇರೋದಾದರೆ ನಿನ್ನ ಆರಾಧನೆ ಆಗಿರ್ತದೆ, ದೇವರಿಗೆ ಸಮರ್ಪಣೆ ಆಗೋದು. ಮುಳ್ಕಿರೀಟವ ಧರಿಸಿಕೊಂಡೆ, ಓಡಿಸಿಕೊಂಡೆ, ಮುಳ್ಕಿರೀಟವ ಧರಿಸಿಕೊಂಡೆ, ಚಾಟಿಯ ಹೊಡೆತ ಓಡಿಸಿಕೊಂಡೆ, ಅಪಮಾಸ್ಯವ ಸಹಿಸಿಕೊಂಡೆ, ಮುಖಕ್ಕೆ ಉಗಿಸಿಕೊಂಡೆ, ಅಪಹಾಸ್ಯವ ಸಹಿಸಿಕೊಂಡೆ, ಮುಖಕ್ಕೆ ಉಗಿಸಿಕೊಂಡೆ. ಆರಾಧನೆ ಸಾಧ್ಯವಯ್ಯ, ಮಾತೊಂದೇ ಸಾಕುವಯ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದೇ ಸಾಕುವಯ್ಯ, ನಿನ್ನ ಮಾತೊಂದೇ ಸಾಕುವಯ್ಯ, ನಿನ್ನ ಮಾತೊಂದೇ ಸಾಕುವಯ್ಯ. ಕೆಲವು ಸರಿ ಭಿನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖವ ಕೊಡುವವನೇ, ಸ್ತೋತ್ರ యేసయ్య, ಸುಖವ ಕೊಡುವವನೇ, ಸ್ತೋತ್ರ యేసయ్య, ಮರುಗಿ ಕರಚಾಚಿ
ಕಣ್ಣೀರ ಕಾಣುವವನೇ, ಸುಖವ ಕೊಡುವವನೇ, ಸ್ತೋತ್ರ యేసయ్య. ಸುಖವ ಕೊಡುವವನೇ, ಸ್ತೋತ್ರ యేసయ్య. ಒಂದು ವೇಳೆ ನಿನಗೂ ಕೂಡ ಒಂದು ವೇಳೆ ಇವತ್ತೇನಾದರೂ ಪಾಪವನ್ನು ಕ್ಷಮಿಸಬೇಕು ದೇವರೇ ಅಂತ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸಿರೋದಾದ್ರೆ ಅಪ್ಪನನ್ನು ನೋಡಿ ಕೇಳು, ದೇವರೇ ನನ್ನ ಕ್ಷಮಿಸಪ್ಪ ಅಂತ ಹೇಳಿ. ಸಹೋದರನೇ, ನೀನು ಕೇಳು ದೇವರ ಹತ್ರ. ನಿನಗೋಸ್ಕರ ಪ್ರಾಣ ಕೊಟ್ಟಂತ, ನಿನಗೋಸ್ಕರ ಶಿಲುಬೆಯ ವೇದನೆ ಅನುಭವಿಸಿದಂತ ಯೇಸು ಇವತ್ತು ನಿನ್ನ ಮುಂದೆ ನಿಂತಿದ್ದಾನೆ. ನೀನು ಏನನ್ನೆಲ್ಲ ಕಾರ್ಯ ಮಾಡ್ತಾ ಇದೀಯ, ಅದನ್ನೆಲ್ಲ ಈಗಲೂ ಇಟ್ಕೊಂಡು ಯೇಸುವಿನ ಮುಂದೆ ನೀನೇನಾದರೂ ನಿಂತಿದ್ರೆ, ಒಂದು ವೇಳೆ ನಿನ್ನನ್ನು ನೀನು ಪರೀಕ್ಷೆ ಮಾಡ್ಕೊಂಡು ನೋಡು. ಯಾವುದಾದ್ರೂ ಒಂದು ಕಾರ್ಯ ಇದ್ರು ಅದು ಯೇಸುವಿಗೆ ದುಃಖ ತರುವಂಥ ವಿಚಾರ, ಅದನ್ನು ದೇವರಿಗೆ ಒಪ್ಪಿಸ್ಕೊಟ್ಬಿಟ್ಟು ಹೇಳು, ಡ್ಯಾಡಿ ನನಗಿನ್ನ ಆ ಲೈಫ್ ಬೇಡಪ್ಪ, ನಾನು ನಿನ್ನೊಟ್ಟಿಗೆ ಜೀವಿಸ್ಬೇಕು, ನನಗೆ ನೀನು ಬೇಕೆಂಬುದಾಗಿ ಅವನನ್ನು ನೋಡಿಕೆ ಕೇಳಲಿಕ್ಕೆ ಯಾರಿಗಾದ್ರೂ ಮನಸ್ಸಿರೋದಾದ್ರೆ ಅವ್ರು ಮಾತ್ರ ಅಲ್ಪ ಸಮಯ ದೇವರಿಗೆ ಕೇಳ್ರಿ. ಅವ್ರು ಮಾತ್ರ ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಒಂದೆರಡು ನಿಮಿಷಗಳ ಕಾಲ ಬೇಡಿಕೊಳ್ಳುವವನು ಪ್ರತಿಯೊಬ್ಬನು ಹೊಂದಿಕೊಡ್ತಾನೆ ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಡ್ತಾ ಇದೆ. ಒಂದು ವೇಳೆ ನಿನಗೆ ಮೊಣಕಲ್ಲು ಹಾಕಬೇಕೆ ಮನಸ್ಸಿದೆಯಾ, ಮೊಣಕಲ್ಲು ಹಾಕು. ನಿಂತ್ಕೋಬೇಕಾ ನಿಂತ್ಕೋ, ಕೂತ್ಕೋಬೇಕಾ ಕೂತ್ಕೋ, ಸಾಷ್ಟಾಂಗ ನಮಸ್ಕಾರ ಹಾಕಬೇಕಾ ನೀನು ನಮಸ್ಕಾರ ಹಾಕು. ಆದರೆ ನೀನು ದೇವರ ಹತ್ರ ಕೇಳ್ರು, ದೇವರೇ ನಾನು ತಿಳಿದೇ ತಪ್ಪು ಮಾಡಿದೆ, ನನ್ನ ತಪ್ಪನ್ನು ಕ್ಷಮಿಸಪ್ಪ ಎಂಬುದಾಗಿ ಕೇಳ್ರು. ಈ ಶುಭ ಶುಕ್ರವಾರದೊಂದು ಮಾತ್ರವೇ ಅಲ್ಲ ಮಕ್ಕಳೇ, ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ನಿತ್ಯದಲ್ಲಿ ಜೀವಿಸಲಿಕ್ಕೋಸ್ಕರ ಆಗಿದೆ ದೇವರು ನನ್ನನ್ನು ಕರೆದಿರೋದು. ನನ್ನನ್ನು ಕರೆದಿರುವಂತಹ ದೇವರ ಮುಂದೆ ಹೇಗೆ ಬೇಕು ಹಾಗೆ ಜೀವಿಸಲಿಕ್ಕಲ್ಲ, ನಿನ್ನನ್ನು ದೇವರಿಗೆ ಕರೆದಿರೋದು. ಆ ರೀತಿ ಜೀವಿಸಲಿಕ್ಕೆ ಅನೇಕರಿದ್ದಾರೆ, ಕೆಟ್ಟ ಮಾತುಗಳನ್ನು ಮಾತನಾಡಲಿಕ್ಕೆ ಅನೇಕರಿದ್ದಾರೆ, ಮೋಸವನ್ನು ಮಾಡಲಿಕ್ಕೆ ಅನೇಕರಿದ್ದಾರೆ, ಸುಳ್ಳು ಹೇಳಲಿಕ್ಕೆ ಅನೇಕರಿದ್ದಾರೆ. ಆದರೆ ದೇವರ ಮಾರ್ಗದಲ್ಲಿ, ದೇವರ ಹೆಜ್ಜೆ ಜಾಡಲ್ಲಿ ನಡೆಯಲಿಕ್ಕೆ ನನ್ನನ್ನು ಮಾತ್ರವೇ ಕರೆಯಲ್ಪಟ್ಟಿರೋದು. ದೇವರ ವಾಕ್ಯ ಬರೆಯಲ್ಪಡ್ತಾ ಇದೆ. ಇದಕ್ಕಾಗಿ ನಿಮ್ಮನ್ನ ದೇವರು ಕರೆದಿದ್ದಾನೆ. ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಒಂದು ಹೆಜ್ಜೆ ಜಾಡನ್ನು ತೋರಿಸಿಕೊಟ್ಟು ಹೋಗಿದ್ದಾನೆ. ಅದರಲ್ಲಿ ನಾನು ಜೀವಿಸ್ಬೇಕೆಂಬುದಾಗಿ. ಅಯ್ಯೋ, ನೀನ್ ಜೀವಿಸ್ದೆ, ನಿನ್ನ ಮಕ್ಕಳು ಹೇಗೆ ಜೀವಿಸ್ತಾರೆ? ಇವತ್ತು ನಾನು ಕರೆಕ್ಟ್ ಆಗಿದ್ರಲ್ವ ನಾನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಾಧ್ಯ. ಒಬ್ಬ ಕುರುಡನು ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸಲಿಕ್ಕೆ ಆಗೋದಿಲ್ಲ. ಅವನನ್ನು ಕೇಳ್ರಿ, ಅವನನ್ನು ನೋಡಿ ಕೇಳ್ರಿ, ದೇವರೇ ನನಗೆ ಇನ್ನೂ ಹೆಚ್ಚಾಗಿ ನೀನು ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನು ಬೇಕು ಸ್ವಾಮಿ. ಈ ಲೋಕದ ಐಶ್ವರ್ಯ ನನಗೆ ಬೇಡ, ಈ ಲೋಕದ ಸಂಪತ್ತು ನನಗೆ ಬೇಡ, ನನಗೆ ನೀನು ಮಾತ್ರ ಬೇಕೆಂಬುದಾಗಿ ಕೇಳ್ರಿ ಮಕ್ಕಳೇ. ಪಾರ್ಶ್ವವಾಯು ರೋಗಿ ಅವನು ರೋಗದ ಅವಸ್ಥೆಯಲ್ಲಿ ಬಂದಾಗ ಅವನ ಜೀವಿತವನ್ನ ನೋಡಿ ಯೇಸು ಹೇಳಿದಂತ ಒಂದು ಮಾತು, ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ. ಪಾಪ ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ಹೇಳಿದಂತ ಮರುಕ್ಷಣವೇ ಅವನು ಕೂಡ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಯಾರು ಬಿಡೋದಿಲ್ಲ ಎಂಬುದಾಗಿ ಅವನನ್ನು ತಡೆದ್ರು. ಯಾವ ಜನ ಗುಂಪು ಅವನಿಗೆ ತಡೆಯಾಗಿತ್ತು, ಅವರ ಮುಂದೆ ಅವನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದಂತ ರೀತಿಯಲ್ಲೇ ಇವತ್ತು ನಿನ್ನ ಪಾಪಗಳು ಕ್ಷಮಿಸಲ್ಪಡೋದಾದ್ರೆ, ನಿನ್ನನ್ನು ಬಿಡದೇ ಇರುವಂತ ಕೆಲವು ವ್ಯಕ್ತಿಗಳ ಮಧ್ಯದಲ್ಲಿ, ನಿನ್ನನ್ನು ತಳ್ಳಿದವರ ವ್ಯಕ್ತಿಯ ಮಧ್ಯದಲ್ಲಿ, ನಿನ್ನನ್ನು ನಷ್ಟಪಡಿಸಲಿಕ್ಕೆ ನೋಡಿದಂತ ವ್ಯಕ್ತಿಗಳ ಮಧ್ಯದಲ್ಲಿ, ನಿನ್ನ ಕಣ್ಣು ನೀರನ್ನು ನೋಡಿ ಖುಷಿ ಪಟ್ಟಂತ ವ್ಯಕ್ತಿಗಳ ಮಧ್ಯದಲ್ಲಿ ದೇವರಾತ್ಮನು ನಿನ್ನನ್ನ ಉನ್ನತವಾದಂತ ಮಾರ್ಗದಲ್ಲಿ ನಡೆಸಲಿಕ್ಕಿದ್ದಾನೆ. ಅವನು ರೋಗದ ಅವಸ್ಥೆಯಲ್ಲಿ ಇದ್ದಾಗ ಮನೆಯ ಮೇಲ್ಛಾವಣಿಯಲ್ಲಿ ಬಹಳ ಕಷ್ಟಪಟ್ಟು ಯೇಸುವಿನ ಮುಂದೆ ಬಂದ. ಆದ್ರೆ ಪಾಪ ಕ್ಷಮಿಸಲ್ಪಟ್ಟಂತ ವಿತಿನ್ ಸೆಕೆಂಡ್ ಅವನ ಹಾಸಿಗೆಯನ್ನು ಒತ್ತುಕೊಂಡು ಆ ಜನರ ಮುಂದೆ ಮೇನ್ ದ್ವಾರದಲ್ಲಿ, ಮುಖ್ಯ ದ್ವಾರದಲ್ಲಿ ಅವನು ರಾಜಾರೋಷವಾಗಿ ನಡೆದುಕೊಂಡು ಹೋಗ್ತಾ ಇದ್ದಾನೆ. ಪಾಪ ನಿನ್ನನ್ನ ಮರಣಕ್ಕೆ ನೇಮಿಸ್ತದೆ. ಪಾಪ ಕೊಡುವ ಸಂಬಳ ಮರಣ. ಪ್ರೀತಿಯ
ದೇವರ ಮಕ್ಕಳೇ, ಇಷ್ಟು ದಿವಸ ನಿನ್ನ ಆಶೀರ್ವಾದವನ್ನ ತಡೆದಿದ್ದು ಬೇರೆ ಯಾರು ಅಲ್ಲ, ಅಕ್ಕಪಕ್ಕದ ಮನೆಯವರಲ್ಲ, ಯಾವುದೋ ಮಂತ್ರವಾದಿ ಅಲ್ಲ. ನಿನ್ನ ಆಶೀರ್ವಾದವನ್ನ ತಡೆದಿದ್ದು ನೀನೇ ಆಗಿದೀಯಾ. ಕಾರಣ ಬಿಡಲಿಕ್ಕಾಗದಿರುವಂತ ಕೆಲವು ಪಾಪಗಳು ಅದು ನಿನ್ನನ್ನು ಹಿಡಿದಿಟ್ಟುಕೊಂಡಿತ್ತು. ಇವತ್ತು ಅರಕೆ ಮಾಡಿ ನೀನೇನಾದ್ರೂ ದೇವರಿಗೆ ಒಪ್ಪಿಸಿಕೊಳ್ಳೋದಾದ್ರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಡೋದಾದ್ರೆ, ನಿನ್ನ ಆಶೀರ್ವಾದವನ್ನ ತಡಿಲಿಕ್ಕೆ ಯಾರಿಂದಲೂ ಆಗೋದಿಲ್ಲ. ಎಸ್, ನಾನು ಆತ್ಮದಲ್ಲಿ ಪ್ರವಾದಿಸಿ ಹೇಳ್ತೇನೆ, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಬರೆಯಲ್ಪಡ್ತಾ ಇದೆ. ದೋಷವನ್ನ ಮುಚ್ಚಿಟ್ಟುಕೊಳ್ಳುವವನಿಗೆ ದೇವರ ದಯೆ ದೊರಕುವುದಿಲ್ಲ, ಅದನ್ನು ಅರಕೆ ಮಾಡಿ ಬಿಟ್ಟು ಬಿಡುವವನಿಗಾದರೂ ದೇವರ ದಯೆ ದೊರಕುತ್ತದೆ ಎಂಬುದಾಗಿ ಇವತ್ತು ಅರಕೆ ಮಾಡಿ ಪ್ರಾರ್ಥನೆ ಮಾಡ್ತಿರುವಂತಹ ಕೆಲವರ ಹೃದಯವನ್ನ ದೇವರು ನೋಡ್ತಾ ಇದ್ದಾನೆ. ದೇವರಾತ್ಮನು ಕೆಲವರನ್ನ ಬಿಗ್ಗಿಯಾಗಿ ತಪ್ಪಿಕೊಳ್ಳೋದು ನಾನು ಕಾಣ್ತಾ ಇದ್ದಾನೆ. ನೀವು ಕನ್ಫೆಸ್ ಮಾಡ್ತಾ ಇದ್ದೀರಾ, ಆದ್ರೆ ನಾನು ಕೆಲವೊಂದು ದೃಶ್ಯಗಳನ್ನ ನೋಡ್ತಾ ಇದ್ದೀನಿ. ಕೆಲವರ ಹಿಂದೆ ದೂತರು ನಿಂತಿರೋದನ್ನ ನಾನು ಕಾಣ್ತಾ ಇದ್ದೇನೆ. ಕೆಲವರನ್ನ ದೇವರಾತ್ಮವನ್ನು ತಪ್ಪಿಕೊಳ್ಳೋದನ್ನ ನಾನು ಅನುಭವಿಸ್ತಾ ಇದ್ದೇನೆ. ನೀನು ಸುರಿಸ್ತಿರುವಂತ ಕಣ್ಣು ನೀರು, ಓ ಅದು ನಿನ್ನ ಪಾಪಗಳನ್ನ ತೊಳಿತಾ ಇದೆ. ರಂಶ ಮರಗಡಂತಲ ರಗಡ ರಸಿಯಂತಲ ರಗಡ. ಮಗ್ದಲದ ಮರಿಯಳು ಯೇಸುವಿನ ಪಾದವನ್ನ ಅವಳ ಕಣ್ಣು ನೀರಿನಿಂದ ತೊಳೆಯುವಾಗ ಅಲ್ಲಿ ಇರುವಂತ ಎಲ್ಲ ಆರಾಧನೆಗಿಂತಲೂ ಉತ್ತಮವಾದಂತ ಆರಾಧನೆಯಾಗಿ ಅದು ಮಾರ್ಪಡ್ತು. ಕಾರಣ ಅವಳ ಕಣ್ಣು ನೀರಿನಿಂದ ಅವನ ಪಾದವನ್ನ ತೊಳೆದು, ಅವನ ಪಾದವನ್ನ ಅವಳ ಕೂದಲಿನಿಂದ ಒರೆಸಿ, ಅವನ ಪಾದಕ್ಕೆ ಮುತ್ತಿಡೋದನ್ನ ಅವಳು ಪ್ರಾರಂಭ ಮಾಡುವಾಗ ಅತಿ ಶ್ರೇಷ್ಠವಾದಂತ ಆರಾಧನೆಯಾಗಿ ಅದು ಮಾರ್ಪಡ್ತು. ಇವತ್ತು ನಿನ್ನ ಪಾಪ ಕ್ಷಮಿಸಲ್ಪಡಬೇಕಂದ್ರೆ ನಿನ್ನ ಹೃದಯದಲ್ಲಿ ಮೂಡುತ್ತಿರುವಂತ ಕಣ್ಣು ನೀರಿನಿಂದ ಅವನ ಪಾದವನ್ನ ತೊಳೆಲಿಕ್ಕೆ ನೀನು ಪ್ರಾರಂಭ ಮಾಡು. ಹೇಳು, ಅಪ್ಪ ನಿನ್ನೆವರೆಗೂ ನಾನು ತಿಳಿದೆ ತಪ್ಪು ಮಾಡಿಬಿಟ್ಟೆ, ಸುಳ್ಳು ಹೇಳಿಬಿಟ್ಟೆ, ಮೋಸ ಮಾಡಿಬಿಟ್ಟೆ. ನನಗೋಸ್ಕರ ನೀನು ಎಷ್ಟು ಪ್ರಾಣ ಕೊಟ್ಟಿದೀಯಾ, ನನಗೋಸ್ಕರ ನೀನು ಎಷ್ಟು ರಕ್ತವನ್ನು ಸುರಿಸಿದೀಯಾ, ನನಗೋಸ್ಕರ ಎಷ್ಟು ನೋವನ್ನು ಅನುಭವಿಸಿದೀಯಾ. ಆ ತ್ಯಾಗವನ್ನು ಮರೆತು, ಆ ಪ್ರೀತಿಯನ್ನು ಮರೆತು, ಆ ಕಲ್ವಾರಿ ಪ್ರೀತಿಯನ್ನು ಮರೆತು ನನಗೆ ಹೇಗೆ ಬೇಕು ಹಾಗೆ ನಾನು ಈ ಲೋಕದಲ್ಲಿ ಜೀವಿಸ್ಬಿಟ್ರೆ ನನಗೆ ಆ ರೀತಿಯಾಗಿ ಜೀವಿಸಲಿಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ನೀನು ಬೇಕಪ್ಪ, ನನಗೆ ಈ ಕ್ಷಣದಿಂದ ನನಗೆ ನೀನು ಬೇಕಪ್ಪ. ನಾನು ನಿನ್ನಲ್ಲಿ ನೆಲೆಗೊಳ್ಳಿರ್ಬೇಕಪ್ಪ, ನಾನು ನಿನ್ನಲ್ಲಿ ಹುದುಗಲ್ಪಡಬೇಕಪ್ಪ, ನಾನು ನಿನ್ನಲ್ಲಿ ವ್ಯಾಪರಿಸ್ಬೇಕಪ್ಪ, ನನಗೆ ನೀನು ಬೇಕಪ್ಪ ಎಂಬುದಾಗಿ ಕೇಳ್ರಿ. ಇನ್ನೂ ಹೆಚ್ಚಾಗಿ ನೀನು ಬೇಕ. ಇನ್ನೂ ಅರಿಕೆ ಮಾಡ್ತೀರಾ ಎಲ್ಲರೂ ಸರಿ. ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚು, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. Spirit of Father, ಹೆಚ್ಚಾಗಿ ನೀನು ಬೇಕಯ್ಯ. యేసయ్య యేసయ్య యేసయ్య. ಶಬ್ದವಾಗಿ ಎಲ್ಲರೂ ಸರಿ. Come on church, sing it loudly. యేసయ్య, ಆಮೆನ್. యేసయ్ಯ, ಇದೊಂದು ಆರಾಧನೆಯಾಗಿ ಮಾರ್ಪಡಲಿ ಇವತ್ತು. ಇದೊಂದು ಅರಕೆಯಾಗಿ ಮಾರ್ಪಡಲಿ ಇವತ್ತು. ಇದೊಂದು ಪ್ರವಾದನೆ ಶಬ್ದವಾಗಿ ಮಾರ್ಪಡಲಿ. ಕಮನ್ ಶಬ್ದವಾಗಿ ಕೇಳ್ರಿ. ಅಪ್ಪ, ಐ ನೀಡ್ ಯು ಮೋರ್. ಡ್ಯಾಡಿ, ಐ ನೀಡ್ ಯು ಮೋರ್ ಲಾರ್ಡ್. ನೀನು ಬೇಕಯ್ಯ. ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ನಿನ್ನ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವ. ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡಲಿ. ನಿನ್ನ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವ. ನಿನಗಾಗಿ
ನಿನ್ನ ಬಲವನ್ನು ನಾ ಕೊಡಲೇಸಯ್ಯ, ಏಸಯ್ಯ ಏಸಯ್ಯ ರಾಮಶಕತುಲ ರಾಮಶತೆ ಚೂಳ ರಾಮಶತೆ ಓ ರಾಮಧೀರ ಏಸಯ್ಯ 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 ರಾಮ ರಾಮ ಶಕತಲ ರಾಮಶತೆ ರೋಕುಲ ರಶತೆಲೆ ಏಸಯ್ಯ ಓ ಶಕಲ ರಾಮ ಶತಲ ನಗನ ರಿಕಾ ರಾಮ ಶಂತೆಲೆ ಮೇರೆ ಬೇರೆ ರಾಮ ಶತಲ ರಾಮ ರೋಶತೆ ಆರಕ್ಕೆ ಮಾಡುತ್ತಿರುವಂತವರ ಮೇಲೆ, ಆರಾಧನೆ ಮಾಡ್ತಿರುವಂತವರ ಮೇಲೆ ಅವನ ಕರ ಇಳಿದು ಬರ್ತಾ ಇದೆ, ಅವನ ಶಕ್ತಿ ಇಳಿದು ಬರ್ತಾ ಇದೆ, ಅವನ ವಲ್ಲಭ ಇಳಿದು ಬರ್ತಾ ಇದೆ, ಅವನ ಬಿಡುಗಡೆ ಇಳಿದು ಬರ್ತಾ ಇದೆ. ಅವನು ಕೆಲವರನ್ನು ಆರಿಸಿಕೊಳ್ತಾ ಇದ್ದಾನೆ, ಕೆಲವರ ನಾಲಿಗೆಯ ಶಕ್ತಿ ಚಲಿಸ್ತಾ ಇದೆ, ಕೆಲವರ ನಾಲಿಗೆಯಲ್ಲಿ ಶಕ್ತಿ ಚಲಿಸ್ತಾ ಇದೆ, ಕೆಲವರ ತಲೆ ಮೇಲೆ ಅಭಿಷೇಕ ಸುರಿಯಲ್ಪಡ್ತಾ ಇದೆ, ಕೆಲವರನ್ನ ದೇವರಾತ್ಮನ ನೇಮಿಸಿಕೊಡ್ತಾ ಇದ್ದಾನೆ, ಕೆಲವರ ಮೇಲೆ ಆ ಪ್ರಸನ್ನತೆ ವ್ಯಾಪರಿಸ್ತಾ ಇದೆ. ಇಗೋ ಇದು ನಿನ್ನ ದಿವಸ, ಇಗೋ ನಿನ್ನ ದಿವಸ ಸಹೋದರಿ, ಇದು ನಿನ್ನ ದಿವಸ ಸಹೋದರನ, ಇದು ನಿನ್ನ ದಿವಸ, ಇದು ನಿನ್ನ ಪಾಪ ಕ್ಷಮಿಸಲ್ಪಡುವಂತ ದಿವಸ, ನಿನ್ನ ರೋಗ ಕ್ಷಮಿಸಲ್ಪಡುವಂತ ದಿವಸ, ನಿನ್ನ ದರಿದ್ರಗಳು ವಾಸಿಯಾಗುವಂತ ದಿವಸ. ಕಮಾನ್ ಕಮಾನ್ ಕಮಾನ್, ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿ ಶಕ್ತವಾಗಿ. ಕೆಲವರ ನಾಲಿಗೆಯಲ್ಲಿ ಅಗ್ನಿ ಚಲಿಸ್ತಾ ಇದೆ, ಕೆಲವರ ನಾಲಿಗೆಯಲ್ಲಿ ಅಗ್ನಿ ಚಲಿಸ್ತಾ ಇದೆ, ಕೆಲವರ ನಾಲಿಗೆಯಲ್ಲಿ ಅಗ್ನಿ ಚಲಿಸ್ತಾ ಇದೆ, ಕೆಲವರ ನಾಲಿಗೆಯಲ್ಲಿ ಅಗ್ನಿ ಚಲಿಸ್ತಾ ಇದೆ. ಕಮಾನ್ ಕಮಾನ್ ಕಮಾನ್, soak with Holy Spirit, come on, soak with Holy Spirit. ಓ ರಾಮ ಶತಲ ಓ ರಾಮ ತೀರ ಮಧುರ ಏಸಯ್ಯ ಏಸಯ್ಯ ಏಸಯ್ಯ, ಕೂಗ್ರಿ 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 ಏಸಯ್ಯ ಎಂಬುದ ಕೂಗ್ರಿ, ಏಸಯ್ಯ 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 ರೋಷತೆ ರಾಮ ತೀರ ಏಸಯ್ಯ ಕೆಲವರು ಅವನ ಪಾದವನ್ನು ಬಿಗಿಯಾಗಿ ತಪ್ಪಿಕೊಂಡು ಅಳ್ತಾ ಇದ್ದೀರಿ.
ಎಸ್ ಎಸ್. ಕೆಲವರನ್ನ ಪರಿಶುದ್ಧಾತ್ಮನು ಮುಟ್ಟುತ್ತಾ ಇದ್ದಾನೆ. ಕೆಲವರನ್ನ ಪರಿಶುದ್ಧಾತ್ಮನು ಮುಟ್ಟುತ್ತಾ ಇದ್ದಾನೆ. ನೀನ್ ಸಭೆಗೆ ಆಶೀರ್ವಾದವಾಗಿದೆಯಾ? ನೀನ್ ನಿನ್ನ ಗ್ರಾಮಕ್ಕೆ ಆಶೀರ್ವಾದವಾಗಿದೆಯಾ? ನೀನ್ ನಿನ್ನ ದೇಶಕ್ಕೆ ಆಶೀರ್ವಾದವಾಗಿದೆಯಾ? ನಿನ್ನನ್ನು ಅಷ್ಟು ಸುಲಭವಾಗಿ ಸೈತಾನನ ಬಾಯಿಗೆ, ನರಕದ ಬಾಯಿಗೆ ನನ್ನ ಯೇಸು ಬಿಟ್ಟು ಕೊಡೋದಿಲ್ಲ. ನಾನು ಎಲ್ಲರನ್ನ ದೇವರಾತ್ಮನ ಮುಟ್ಟುತ್ತಾ ಇದ್ದಾನಲ್ವ ನನಗೆ ಗೊತ್ತಿಲ್ಲ, ಆದ್ರೆ ಕೆಲವರನ್ನ ದೇವರಾತ್ಮನು ಶಕ್ತವಾಗಿ ಮುಟ್ಟುತ್ತಾ ಇದ್ದಾನೆ. ಕೆಲವರ ಮೇಲೆ ಎಣ್ಣೆ ಸುರಿಯಲ್ಪಡ್ತಿರೋದನ್ನು ನಾನು ಅನುಭವಿಸ್ತಾ ಇದ್ದೇನೆ. ಕೆಲವರ ಮೇಲೆ ಅಭಿಷೇಕದ ತೈಲ ಸುರಿಯಲ್ಪಡ್ತಾ ಇದೆ. ನಿನ್ನ ಪರಿಸ್ಥಿತಿ ಇದ್ದಂಥ ರೀತಿಯಲ್ಲಿ ಇರೋದಿಲ್ಲ. ನಾನೊಂದು ಮಾತು ಹೇಳ್ತೇನೆ, ಏನೋ ನಡೀತದೆ ಎಂಬುದಾಗಿ ನೋಡಕ್ ಬಂದವರು ಹಾಗೆ ನೋಡ್ಕೊಂಡು ನಿಂತ್ಕೊಳ್ಳಿ, ನೋಡ್ಕೊಂಡು ಕೂತ್ಕೊಳ್ಳಿ. ಏನಾದರೂ ದೇವರಿಂದ ಹೊಂದಿಕೊಡಬೇಕೆಂಬುದಾಗಿ, ಅವನ ಪ್ರೀತಿ, ಅವನ ಮಹಿಮೆ ನನಗೆ ಬೇಕೆಂಬುದಾಗಿ ಪ್ರಾರ್ಥನೆ ಮಾಡುವಂಥವ್ರು ಯಾರಾದ್ರೂ ಇರೋದಾದ್ರೆ, ನಿನ್ನ ಮೇಲೆ ಅವನ ಶಕ್ತಿ, ಅವನ ವಲ್ಲಮಯಿ ಶಕ್ತವಾಗಿ ಇಳಿದು ಬರ್ತಾ ಇದೆ. ಅವನ ಪ್ರಸನ್ನತೆ ಇಳಿದು ಬರ್ತಾ ಇದೆ. ಅವನ ಮಹಿಮೆ ಇಳಿದು ಬರ್ತಾ ಇದೆ. ನಾನೊಂದು ಮಾತನ್ನ ಆರಂಭದಲ್ಲಿ ಹೇಳಿದಂತ ರೀತಿಯಲ್ಲೇ ನಾನು ಮತ್ತೆ ಪುನರಾವರ್ತಿಸ್ತೇನೆ. ಯೆರಿಕೋನವರನ್ನ ಇಸ್ರಾಯೇಲರು ಆರಂಭದಲ್ಲಿ ನೋಡಿ ಭಯಪಟ್ಟರು. ಆದ್ರೆ ಯೆರಿಕೋ ಪಟ್ಟಣವನ್ನ ಸುತ್ತುವಾಗ ಯೆರಿಕೋನವರೇ ಇಸ್ರಾಯೇಲ್ ಜನರನ್ನ ನೋಡಿ ಭಯಪಟ್ಟಂತ ರೀತಿಯಲ್ಲಿ ನಿನ್ನೆವರೆಗೂ ಪಾಪದಲ್ಲಿದ್ದಂತ ನೀನು ಕೆಲವೊಂದು ಶಕ್ತಿಗಳನ್ನ, ಕೆಲವೊಂದು ಕಾರ್ಯಗಳನ್ನ ನೋಡಿ ಭಯಪಟ್ಟಿದ್ದು ಸಾಕು. ಈ ಕ್ಷಣದಿಂದ ನಿನ್ನನ್ನು ನೋಡಿ ದೇಶ ಭಯಪಡ್ಲಿ, ನಿನ್ನನ್ನು ನೋಡಿ ಮಂತ್ರವಾದಿಗಳು ಭಯಪಡ್ಲಿ, ನಿನ್ನನ್ನು ನೋಡಿ ರೋಗಗಳು ಭಯಪಡ್ಲಿ, ನಿನ್ನನ್ನು ನೋಡಿ ಪಾಪ ಭಯಪಡ್ಲಿ. ಅಯ್ಯೋ, ಇವಳಲ್ಲಿ ಆ ಬೆಂಕಿ ಕತ್ತುತ್ತಾ ಇದೆ, ಇವಳಲ್ಲಿ ಆ ಶಕ್ತಿ ಇದೆ, ಇವಳಲ್ಲಿ ಯೇಸು ವಾಸ ಮಾಡ್ತಾ ಇದ್ದಾನೆ ಎಂಬುದಾಗಿ ನಿನ್ನನ್ನು ವಿರೋಧಿಸುವವರು ನೋಡಿ ಭಯ ಪಡುವಂತ ರೀತಿಯಲ್ಲಿ ನಿನ್ನ ಚರಿತ್ರೆ ಬದಲಾಗಲಿ. ಎಸ್ ಎಸ್ ಎಸ್. ಇನ್ನು ರೋಗವನ್ನ ನೋಡಿ ನೀನು ಭಯ ಪಡೋದಿಲ್ಲ, ರೋಗ ನಿನ್ನನ್ನು ನೋಡಿ ಭಯ ಪಡ್ತದೆ. ಇನ್ನು ಮರಣವನ್ನ ನೋಡಿ ನೀನ್ ಭಯ ಪಡೋದಿಲ್ಲ, ಮರಣವೇ ನಿನ್ನನ್ನು ನೋಡಿ ಭಯ ಪಡ್ತದೆ. ಕೆಲವರ ಕರಗಳಿಗೆ ಕೆಲವೊಂದು ಬೀಗದ ಕೈಯನ್ನ ಪರಿಶುದ್ಧಾತ್ಮನು ಕೊಡ್ತಾ ಇದ್ದಾನೆ. ಕೆಲವರ ಕೈಗೆ ಬೀಗದ ಕೈಯನ್ನ ಪರಿಶುದ್ಧಾತ್ಮನು ಕೊಡ್ತಾ ಇದ್ದಾನೆ. ನೀನು ಏನನ್ನ ಧರಿಯಲ್ಪಡ್ತೀಯೋ ಅದು ಇನ್ನು ಮುಚ್ಚೋದಿಲ್ಲ. ಗ್ರೇಸ್ ಗಾಸ್ಪಲ್ ಸಭೆಯೇ, ಈಗ ನಿನ್ನೆದುರಿನಲ್ಲಿ ದೇವರೊಂದು ಬಾಗಿಲನ್ನ ತೆರಿತಾ ಇದ್ದಾನೆ. ಯಾರು ಅದನ್ನ ಮುಚ್ಚಲಿಕ್ಕಾಗೋದಿಲ್ಲ. ಕಮಾನ್ 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 ಕಮಾನ್. ಶಕ್ತವಾಗಿ 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 ಅನ್ಯ ಭಾಷೆಯಲ್ಲಿ, ಶಕ್ತವಾಗಿ ಅನ್ಯ ಭಾಷೆಯಲ್ಲಿ. ಓ ಹೋ 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 ಹೋ. ಅವನ ಶಕ್ತಿ ಕೆಲವರ ಮೇಲೆ ಶಕ್ತವಾಗಿ 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 ಸುರಿಯ ಬರ್ತಾರೆ. ರೋಷ ರಮ ಶಂತ ಲಮರದ ಕೆಲವರ ಅಭಿಷೇಕ ಅವನ ಮೇಲೆ ವ್ಯಾಪರಿಸ್ತಾ ಇದೆ. ಕಮಾನ್ 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 ಕಮಾನ್. ನೀನು ಕಣ್ಣೀರು ಸುರಿಸಕ್ಕಲ್ಲ ದೇವರು ನಿನ್ನನ್ನು ಕರೆದಿದ್ದು, ಅವಮಾನ ಪಡಲಿಕ್ಕಲ್ಲ ದೇವರು ನಿನ್ನನ್ನು ಕರೆದಿರೋದು. ನೀನ್ ದೇವರ ಸಾಕ್ಷಿಯಾಗಿದೆಯಾ, ನೀನ್ ದೇವರ ಅದ್ಭುತದ ಸಾಕ್ಷಿಯಾಗಿದೆಯಾ. ಮರಣವೇ ನಿನ್ನನ್ನು ನೋಡಿ ಭಯ ಪಡುವಂತ ರೀತಿಯಲ್ಲಿ ಕೆಲವರ ಚರಿತ್ರೆಯನ್ನ ಪರಿಶುದ್ಧಾತ್ಮನು ಬದಲಾಯಿಸ್ತಾ ಇದ್ದಾನೆ. ನಿನಗೊಂದು ವಾಗ್ದಾನ ಇದೆ, ನಿನ್ನ ಮೇಲೆ ಒಂದು ವಾಗ್ದಾನ ಇದೆ. ಮರಣವೇ ನಿನ್ನ ವಿಷಕೊಂಡಿಯಲ್ಲಿ, ಪಾತಾಳವೇ ನಿನ್ನ ಜಯವಿಲ್ಲೆಂಬುದಾಗಿ ನೀನ್ ಕೇಳುವಂತ ರೀತಿಯಲ್ಲಿ ಶಿಲುಬೆಯ ಮರಣದ ಪುನರುತ್ಥಾನದ ಶಕ್ತಿ ಕೆಲವರನ್ನು ಆವರಿಸಿಕೊಳ್ತಾ ಇದೆ. ಎಸ್ ಎಸ್ ಎಸ್. ಓ ರಾಮ್ ಶಾತಲ್ಲ ಮರಿಕದಲ್ಲ ಬರವ ಶಂತನ ರಗಡ. ಅವಮಾನ ಪಡಲಿಕ್ಕಲ್ಲ ದೇವರು ನಿನ್ನನ್ನು ಕರೆದಿರೋದು, ಅವಮಾನ ಹೊಂದಲಿಕ್ಕಲ್ಲ ದೇವರು ನಿನ್ನನ್ನು ಕರೆದಿರೋದು. ರಿಸೀವ್ 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 ದಟ್ ಅನಾಯಿಂಟಿಂಗ್. ಕಮ್ ಆನ್ ಕಮ್ ಆನ್ ಕಮ್ ಆನ್. somebody respond to the Holy Spirit. ಪರಿಶುದ್ಧಾತ್ಮನಿಗೆ ಪ್ರತಿಕ್ರಿಯಿಸಿರಿ. ಕೆಲವರನ್ನ ಅವನು ಮುಟ್ಟುತ್ತಾ ಇದ್ದಾನೆ. ಓ ಲಾ ರಾಮ ಶಕತಲ್ಲ ರಬಸಿತಿಲೆ ಬರಗಡ. ಓ ರಾಮ ಶಕತುಲ ರಮಸಿ ಅಂತೆ ಮರಗಡ. ಕೆಲವರ ಐಡೆಂಟಿಟಿ ಬದಲಾಗ್ತಾ ಇದೆ. ಕೆಲವರ ಜೀವಿತವನ್ನ ದೇವರಾತ್ಮನ ಬದಲಾಯಿಸ್ತಾ ಇದ್ದಾನೆ. ಕೆಲವರನ್ನ ಅವನಿಗೋಸ್ಕರ ದೇವರಾತ್ಮ ನೇಮಿಸ್ತಾ ಇದ್ದಾನೆ. ಯಾರೋ ಏನೋ ಹೇಳಿದ್ರಂತ ಮೂಲೆಯಲ್ಲಿ ಕೂತು ಕಣ್ಣೀರು ಸುರಿಸಕ್ಕಲ್ಲ ದೇವರು ನಿನ್ನನ್ನ ತಾಯಿ ಗರ್ಭದಲ್ಲಿರುವಾಗ ನೇಮಿಸಿದ್ದು. ಹೇಗ್ಬೇಕೋ ಹಾಗೆ ಜೀವಿಸಲಿಕ್ಕೋಸ್ಕರವಲ್ಲ ದೇವರು ನಿನ್ನನ್ನ ನೇಮಿಸಿಕೊಂಡಿದ್ದು. ಅವಮಾನಗಳ ನಿಮಿತ್ತ ಸೋತು ಹೋಗಲಿಕ್ಕೋಸ್ಕರ ಅಲ್ಲ ದೇವರು ನಿನ್ನನ್ನ ಕರೆದಿದ್ದು. You have that capacity. ನಿನಗೆ ಆ ಕೆಪಾಸಿಟಿ ಇದೆ.
ನಾನೊಂದು ಮಾತನ್ನ ಪ್ರವಾದಿಸಿ ಹೇಳ್ತೇನೆ, ಇಲ್ಲಿ ನೀನು ಆರಾಧನೆ ಮಾಡುವಾಗಲೇ ನಿನ್ನ ಮನೆಯಲ್ಲಿ ಏನೋ ಬದಲಾವಣೆ ನಡೀತಾ ಇದೆ. ಇದನ್ನ ಕೆಲವರನ್ನ ನೋಡಿ ನಾನು ಪ್ರವಾದಿಸ್ತಾ ಇದ್ದೇನೆ. ಇದನ್ನ ಏನೋ ಹೇಳ್ಬೇಕೆಂಬುದಾಗಿ ನಾನು ಹೇಳ್ತಾ ಇಲ್ಲ. ನೀನಿಲ್ಲಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಿದೀಯಾ, ನೀನ್ ಸ್ತೋತ್ರ ಮಾಡ್ತಿದೀಯಾ. ನೀನ್ ಸ್ತೋತ್ರ ಮಾಡುವಾಗಲೇ ನಿನ್ನ ಬಿಸ್ನೆಸ್ ಅಲ್ಲಿ, ನಿನ್ನ ಮನೆಯಲ್ಲಿ ಏನೋ ಬದಲಾವಣೆ ಈ ಕ್ಷಣದಲ್ಲಿ ಉಂಟಾಗ್ತಾ ಇದೆ. ಇದು ಹೆವೆನ್ಲಿ ಪೋರ್ಟಲ್. ಈ ಪೋರ್ಟಲ್ ಅಲ್ಲಿ ನೀನು ಕೇಳ್ಕೊಳ್ಳುವಂತ ಎಲ್ಲವನ್ನ ಪರಿಶುದ್ಧಾತ್ಮನು ನೆರವೇರಿಸಲಿಕ್ಕೆ ಹೋಗ್ತಾ ಇದ್ದಾನೆ. ನಿನ್ನ ಮುಂದೆ ಒಂದು ಪರಲೋಕದ ದ್ವಾರ ತೆರೆಯಲ್ಪಡಿದೆ. ಮೇಲೆ ಕೂತಿರುವಂತ ಕೆಲವರ ಮೇಲೆ ಆ ಶಕ್ತಿಯನ್ನು ದೇವರಾತ್ಮನು ಸುರಿಸ್ತಾ ಇದ್ದಾನೆ. ಆ ಸಿಸ್ಟರ್ ಮುಂದೆ ಕೂತಿರುವಂತ ಆ ಸಿಸ್ಟರ್ ಮೇಲೆ, ಆ ಸಹೋದರಿ ಮೇಲೆ ಒಂದು ಬೆಂಕಿ ಇಳಿದು ಬರ್ತಿರೋದು ನಾನು ಕಾಣ್ತಾ ಇದ್ದೇನೆ. ಆ ಸಿಸ್ಟರ್ ಮುಂದೆ ಕೂತಿರುವಂತ ಸಹೋದರಿಯೇ, ರಿಸೀವ್ ರಿಸೀವ್. ನಿನ್ನ ಸ್ತೋತ್ರದಿಂದ ಕೆಲವೊಂದು ಬದಲಾವಣೆ ನಿನ್ನ ಜೀವಿತದಲ್ಲಿ ಉಂಟಾಗ್ತದೆ. ರಾಮ್ ರಾ ರಾ ಬಾ ರಾ ಬಾ ಶಂಕರ್ ಸಿಸ್ಟಮ್ ಅನ್ನು ಆಪರೇಟ್ ಮಾಡುವ ಮಗಳ ಮೇಲೆ ಶಕ್ತವಾಗಿ ಒಂದು ಬೆಂಕಿ ಇಳಿದು ಬರ್ತಾ ಇದೆ. ಮಗಳೇ, ನೀನ್ ಸ್ತೋತ್ರ ಮಾಡುವಾಗಲೇ ನಿನ್ನ ಕುಟುಂಬವನ್ನು ದೇವರಾತ್ಮನು ಮುಟ್ಟುತ್ತಾ ಇದ್ದಾನೆ. ನಿನ್ನ ಕುಟುಂಬದಲ್ಲಿ ಕೆಲವೊಂದು ಶುಭ ಕಾರ್ಯಗಳಿಗೆ ಪರಲೋಕ ಅಪ್ರೂವಲ್ ಕೊಡ್ತಾ ಇದೆ. ರಿಸೀವ್ 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 ರಿಸೀವ್. ಕೆಲವೊಂದು ಶುಭ ಕಾರ್ಯಗಳು ಅಪ್ರೂವಲ್ ಆಗ್ತಾ ಇದೆ. ಪಾಪವನ್ನು ಮುಂದಿಟ್ಟುಕೊಂಡು ದೇವರ ಮುಂದೆ ವಾದ ಮಾಡ್ತಿದ್ದಂತ ಸೈತಾನನ ಸಕಲ ವ್ಯಾಪಾರಗಳು ಇವತ್ತಿಗೆ ಕೊನೆಗಾಣ್ತಾ ಇದೆ. ಈ ಕ್ಷಣದಿಂದ ನೀನು ಸ್ವತಂತ್ರಿಸಲ್ಪಡ್ತಾ ಇದೀಯಾ. ಕಾರಣ ಯೇಸು ನಿನ್ನನ್ನು ಕ್ಷಮಿಸಿದ್ದಾನೆ. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಆ ಶಿಲುಬೆಯ ಶಕ್ತಿ ನಿನ್ನ ಮೇಲೆ ಇಳಿದು ಬರ್ತಾ ಇದೆ. ಕೇಳ್ರಿ ಕೇಳ್ರಿ ಕೇಳ್ರಿ. ಕೇಳ್ರಿ ಕೇಳ್ರಿ. நிறைவே நீர் வாருமே, நிறைவே நீர் வேண்டுமே, நிறைவே நீர் போதுமே, ஆவியானவரே நிறைவே நீர் வாருமே, நிறைவே நீர் வேண்டுமே, நிறைவே நீர் போதுமே, ஆவியானவரே நிறைவே நீர் வாருமே, நிறைவே நீர் வேண்டுமே, நிறைவே நீர் போதும். எல்லாரும் சேர்ந்து கேட்கலாமா? நீர் வந்தா சூழ்நிலை மாறுமே, முடியாததும் சாத்தியமாகுமே. எல்லாரும் சேர்ந்து சொல்லுவோமா? எல்லாரும் ಹೇಳಿ. நீர் வந்தா சூழ்நிலை மாறுமே, முடியாததும் சாத்தியமாகுவே, நிறைவே நீர் வாருமே, நிறைவே நீர் வேண்டுமே, நிறைவே நீர் போதுமே, ஆவியானவரே நிறைவே நீர் வாருமே, நிறைவே நீர் வேண்டுமே, நிறைவே நீர் போதுமே, ಆವಿಯಾನವ ನೀ ಬಂದರೆ ಎಲ್ಲ ಸಾಧ್ಯವೇ, ಅಸಾಧ್ಯವೂ ಸಾಧ್ಯವಾಗುತ್ತೆ. ಎಲ್ಲರೂ ಹೇಳೋಣ, ನೀ
ಬಂದರೆ ಎಲ್ಲ ಸಾಧ್ಯವೇ, ಅಸಾಧ್ಯವೂ ಸಾಧ್ಯವಾಗುತ್ತೆ. ಪರಿಶುದ್ಧನೇ ನೀ ಬಾರಯ್ಯ, ಪರಿಶುದ್ಧನೇ ನೀ ಬೇಕಯ್ಯ, ಪರಿಶುದ್ಧನೇ ನೀ ಸಾಕಯ್ಯ. ಪರಿಶುದ್ಧ ಆತ್ಮನೇ ಪರಿಶುದ್ಧನೇ ನೀ ಬಾರಯ್ಯ, ಪರಿಶುದ್ಧನೇ ನೀ ಬೇಕಯ್ಯ, ಪರಿಶುದ್ಧನೇ ನೀ ಸಾಕಯ್ಯ. ಪರಿಶುದ್ಧ நிறைவே நிறைவே நீர் வாருமே, நிறைவே நீர் வேண்டுமே, நிறைவே நீர் போதுமே. ஆவியான் நிறைவே இயேசுவே, நிறைவே நீ போதுமே. ஆவியானவரே நிறைவே நீர் வாருமே, நிறைவே நீர். ஓ ராம சதுராசிக்கே ராமாந்தலே, ஓ நிறைவே நீர் வாருமே, நிறைவே. ஓ ராம சதே ராமாந்தலே, நிறைவே நீர் வாருமே, நிறைவே நீர் வேண்டுமே, நிறைவே நீர் போதுமே. ஆவியானவரே ಪರಿಶುದ್ಧನೇ ನೀ ಬಾರಯ್ಯ, ಪರಿಶುದ್ಧನೇ ನೀ ಬೇಕಯ್ಯ, ಪರಿಶುದ್ಧನೇ ನೀ ಸಾಕಯ್ಯ. ಪರಿಶುದ್ಧಾತ್ಮನೇ ನೀ ಬಂದರೆ ಎಲ್ಲ ಸಾಧ್ಯವೇ, ಅಸಾಧ್ಯವೂ ಸಾಧ್ಯವಾಗುತ್ತೆ. நீர் வந்தா எல்லாம் சாத்தியமே, முடியாததும் சாத்தியமாகுமே. நீர் வந்தா, நீர் வந்தா எல்லா சாத்தியமே, முடியாததும் ಸಾಧ್ಯಮಾ. ನೀ ಬಂದರೆ ಕೊನೆಯದಾಗಿ ನೀ ಬಂದ ಎಲ್ಲ ಸಾಧ್ಯವೇ, ಅಸಾಧ್ಯವೂ ಅಸಾಧ್ಯವೂ ಸಾಧ್ಯವಾಗುತ್ತೆ. ಪರಿಶುದ್ಧನೇ ನೀ ಬಾರಯ್ಯ, ಪರಿಶುದ್ಧನೇ ನೀ ಬೇಕಯ್ಯ, ಪರಿಶುದ್ಧನೇ ನೀ ಸಾಕಯ್ಯ. ಪರಿಶುದ್ಧ ಆತ್ಮನೇ ಪರಿಶುದ್ಧನೇ ನೀ ಬಾರಯ್ಯ, ಪರಿಶುದ್ಧನೇ ನೀ ಬೇಕಯ್ಯ, ಪರಿಶುದ್ಧನೇ ನೀ ಸಾಕಯ್ಯ. ಪರಿಶುದ್ಧಾತ್ಮನೇ, ಪರಿಶುದ್ಧಾತ್ಮನು ನಿನ್ನ ಜೀವಿತದಲ್ಲಿ ನಡೆಯಲಿಕ್ಕೆ ಪ್ರಾರಂಭ ಮಾಡೋದಾದ್ರೆ ನಿನ್ನ ಪರಿಸ್ಥಿತಿ ಇದ್ದಂಥ ರೀತಿಯಲ್ಲಿ ಇರೋದಿಲ್ಲ.